Today we'll be starting with organic chemistry, most important chapter in organic chemistry, haloalkanes and haloarenes. So 1 second before I start organic chemistry, ನಿಮಗೆ ಒಂದು ನಾ ಹೇಳಬೇಕು, ಎರಡು ಹೇಳಬೇಕು ಪಾಯಿಂಟ್. ಒಂದನೇದೇನು, generally organic chemistry is considered difficult. ಸ್ಟೂಡೆಂಟ್ಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ಕೊಳ್ಳಿ ಹೆದರ್ತಾರೆ, ಅಂದ್ಕೊಳ್ಳಿ ಇದೇನೇನೋ ಐತಿ ಅಂತ ಅನ್ಕೊಂತಾರೆ. ಅದು ನೋಡಿದ್ಕೊಳ್ಳಿ ಹಂಗೆ ಅನ್ಸುತ್ತೆ, ಹೆದರ್ಸ್ತೈತಿ ನಮಗೆ. ಬಟ್ ನಾವು ಹೆದರಬಾರ್ದು, ಕಾನ್ಫಿಡೆಂಟ್ ಆಗಿ ಅದನ್ನು ಫೇಸ್ ಮಾಡಬೇಕು. ಅದನ್ನು ಫೇಸ್ ಮಾಡೋಕೆ ನನ್ನ ಕಡೆಯಿಂದ ಬೆಸ್ಟ್ ನಿಮ್ಗೆ ಏನೇನು ಹೆಲ್ಪ್ ಆಗುತ್ತೆ ಎಲ್ಲ ಮಾಡ್ತೀನಿ. ಅಂದರೆ ಕನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡೋದಂತೂ ನಾವು ಮಾಡಬೇಕು. ಒಂದೇದು. ಎರಡನೇದು, ಅವು ರಿಯಾಕ್ಷನ್ಸ್ ಡಿಫಿಕಲ್ಟ್ ಇದನ್ನು ಎಷ್ಟಾಗುತ್ತೆ ಅಷ್ಟು ಈಸಿ ನಾನು ಮಾಡ್ಕೊಡ್ತೀನಿ. ಮುಂದೆ ಅವ್ನು ನೆನ್ಪಿಟ್ಟು ಬರೋದು ಪ್ರಾಕ್ಟೀಸ್ ಮಾಡಿ ಅವನ್ನೆಲ್ಲ ನೀವು ಮಾಡ್ಬೇಕು. ಎರಡನೇ ಪಾಯಿಂಟ್ ನೀವು ಏನು ಹೇಳ್ಬೇಕಂದ್ರೆ, ಸರ್ ನಮ್ಗೆ 11ನೇತೊಳಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಫಸ್ಟ್ ಚಾಪ್ಟರ್ ಆಗೈತಿಲ್ಲ, ಅರ್ಧ ಆಗೈತಿ, ಸ್ಟಾರ್ಟ ಮಾಡಿಲ್ಲ ಅದ ಪೂರ ಆಗೈತಿಲ್ರಿ. ಫಸ್ಟ್ ಇಯರ್ ಒಳಗೆ 2 ಚಾಪ್ಟರ್ ಇದ್ವು. ಹೈಡ್ರೋಕಾರ್ಬನ್ಸ್ ಆಗಿಲ್ಲ, ಗೊತ್ತೈತೆ ನಮಗೆ. ಏನು ಸ್ಟಾರ್ಟ್ ಆಗಿಲ್ಲ, ಏನು ಅರ್ಧ ಆಗೈತೆ, ಸ್ಟಾರ್ಟ್ ಆಗಿಲ್ಲ. ಅದ್ರಾಗಿಂದ ಏನೇನು ಬೇಸಿಕ್ಸ್ ಬರ್ತಾವ ನಾನು ಇಲ್ಲಿ ಹೇಳೇ ಹೋಗ್ತೀನಿ. ಅದ್ರ ಬಗ್ಗೆ ಒಟ್ಟ ತಲೆ ಕೆಡಿಸ್ಬೇಕು ಹೋಗ್ಬೇಡ್ರಿ. ಆದ್ರೆ ಅದ್ರ ಹಿಂದಿನ ಚಾಪ್ಟರ್ನಾಗ ಇನ್ನು ಸ್ವಲ್ಪ ಬೇಸಿಕ್ಸ್ ಅವನು ಹೇಳ್ತೀನಿ, ಬಟ್ ನಿಮ್ಗೆ ಏನೂ ಗಂಧಗಾಳಿ ಇಲ್ಲ ಅಂದ್ರೆ ಡಿಫಿಕಲ್ಟ್ ಆಗುತ್ತೆ ನನಗೆ. ಸೊ ಮನೆಗೆ ಹೋಗಿ ಆಲ್ರೆಡಿ ನಿಮ್ಗೆ ಗೊತ್ತಿದ್ದ 11th ಚಾಪ್ಟರ್ ಆಫ್ ಫಸ್ಟ್ ಇಯರ್ ಒಮ್ಮೆ ಸ್ವಲ್ಪ ಪೇಜ್ ಹೊಡಿಸ್ರಿ, ಕ್ವಿಕ್ ರೀಕಾಲ್ ಮಾಡ್ಕೋರಿ. ಓಕೆ, ಶಾಲ್ ವಿ ಸ್ಟಾರ್ಟ್ ವಿತ್ ದ ಚಾಪ್ಟರ್ haloalkanes and haloarenes. ಇದ್ರ ಬಗ್ಗೆ ನಾವು ಆಮೇಲೆ ಡಿಸ್ಕಸ್ ಮಾಡೋಣ. ಸೆಕೆಂಡ್ ಹಾಫ್ ಆಫ್ ದ ಚಾಪ್ಟರ್ ಫೋಕಸ್ ಆನ್ ದಿಸ್ ವರ್ಡ್ alkanes. What are alkanes? Alkanes are compounds of chemistry. Hydrocarbons, saturated hydrocarbons in unsaturated hydrocarbons. Unsaturated ಅಂದ್ರೆ ಏನು? ಕಾರ್ಬನ್ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇದ್ರೆ ಅನ್ಸ್ಯಾಚುರೇಟೆಡ್. ಕಾರ್ಬನ್ ಸಿಂಗಲ್ ಬಾಂಡ್ ಇದ್ರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ನಾವು ಅಲ್ಕೇನ್ಸ್ ಅಂತ ಕರಿತೀವಿ. ವಾಟ್ ಇಸ್ ದ ಜನರಲ್ ಫಾರ್ಮುಲಾ ಫಾರ್ ಅಲ್ಕೇನ್ಸ್? 10ನೇದಾಗ ಕಲ್ತು ಕೇಳ್ತೀನಿ ನಾ, 11ನೇತಲ್ಲ. CnH2n+2. ವಿತ್ ಇದನ್ನ ಹೇಳಕ್ಕೆ ಇಷ್ಟು ವಿಚಾರ ಮಾಡಿದ್ರಿ ನೀವು ಅಂದ್ರೆ ನಂದು ಕೆಲಸ ಎಷ್ಟು ಈಸಿ ಆಗುತ್ತೆ ಮುಂದೆ ಅನ್ಕೋತಾತ ನನಗೆ. ಈ ಚಾಪ್ಟರ್ ಹೇಳೋದ್ರಾಗ ಫುಲ್ ಈಸಿ ಆಗುತ್ತೆ. ಹಿಂಗೆ ಹೇಳ್ಕೊಂತ ಹೋಗ್ರಿ ಎಲ್ಲ ಅರ್ಥಕೊಂತ ಹೋಗ್ತಾವೆ. CnH2n+2 is a general formula for alkanes. 10ನೇ ಹುಡುಗರು ಕೇಳಿದ್ರೆ ಹೇಳ್ತಾರೆ ಇವನು ಸರ್, ಯಾಕಂದ್ರೆ ಅವ್ರು ಈಗ ಕಲ್ತಿರ್ತಾರೆ, ಗೊತ್ತಾತ. ಹ್ಯಾಲೋ ಅಲ್ಕೇನ್ಸ್ ಅಂದ್ರೆ ಮೋಸ್ಟ್ ಸಿಂಪಲ್ ಅಲ್ಕೇನ್ ಯಾವ್ದು ಹೇಳಿ? ಫಸ್ಟ್ ಮೆಂಬರ್ ಆಫ್ ಅಲ್ಕೇನ್ ಮೀಥೇನ್. ಶಿವ ಏನು ಇದ್ರ ಏನ್ ಇಸ್ಕೊಳ್ಸೋ C1 ಬರ್ದು ಅಷ್ಟೇ ಬಿಟ್ಟರು ಅಷ್ಟೇ. 2 1s 2 + 2 ಇದೇನು? ಮೋಸ್ಟ್ ಸಿಂಪಲ್ ಅಲ್ಕೇನ್, ಫಸ್ಟ್ ಮೆಂಬರ್ ಆಫ್ ಅಲ್ಕೇನ್ ಫ್ಯಾಮಿಲಿ ಮೀಥೇನ್. ಇದು ಮೋಸ್ಟ್ ಸಿಂಪಲ್ ಅಲ್ಕೇನ್. ಇದು ಹೆಂಗ್ ಬಾಂಡ್ ಇರುತ್ತೆ? ಒಂದು ಕಾರ್ಬನ್ 4 ಹೈಡ್ರೋಜನ್ ಜೋಡಿ ಬಾಂಡ್ ಮಾಡಿರ್ತೈತಿ. ಕಾರ್ಬನ್ 4 ಬಾಂಡ್ ಮಾಡಿದ್ರೆ ಸ್ಟೇಬಲ್ ಹೋದಲ್ಲ. ಕಾರ್ಬನ್ ಅಟೋಮಿಕ್ ನಂಬರ್ ಏನು? 1s2 2s2 2p2. ಕಾರ್ಬನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಳ ಬರೋದು ನಿಮ್ಗೆ. 1s2 2s2 2p2 ಇದ್ರದ್ದು ಅಟೋಮಿಕ್ ನಂಬರ್ 6. ಇದು ಗೊತ್ತಿತ್ತು, ಅದನ್ನು ಹೇಳು. 2 2 4 4 2 ಹಾ. ಇದಕ್ಕೆ ಮತ್ತೇನು ಹೇಳ್ತಿದ್ದೀರಿ ನಾನು ಅಲ್ರಿ? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾಕೆ ಹೋದೆ ನಾನು, ಅದ ನೆನಪಾಗೋದು. 4 ಬಾಂಡ್ ಮಾಡ್ಬೇಕು ಕಾರ್ಬನ್. ಎದಕ್ಕೆ 4 ಬಾಂಡ್ ಮಾಡ್ಬೇಕು? ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು? ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ಏನು ಹೇಳ್ರಿಪ್ಪ ನೀವು? The number of electrons in the outermost shell are called valence electrons.
ಔಟರ್ ಮೋಸ್ಟ್ ಶೆಲ್ ಅಂದ್ರೆ 2p, ಶೆಲ್ ಅಂದ್ರೆ 2s ಬಂತು 2p ಬಂತು, ಎರಡು ಬ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ 4 ಅಂದ್ರೆ ಇನ್ನು 4 ಬಂದ್ರೆ ಸ್ಟೇಬಲ್ ಆಗುತ್ತದ, ಅಥವಾ ಇನ್ನು 4 ಕಳ್ಕೋಬೇಕು 4 ಗೇನರ್ ಮಾಡ್ಕೋಬೇಕು, ಅದು ಎರಡು ಮಾಡಂಗಿಲ್ಲ, 4ನ್ನ ಶೇರ್ ಮಾಡ್ಕೊಂತೈತೆ, ಹೌದಿಲ್ಲ? ಹಾ, ಸೊ 4 ಬಾಂಡ್ ಇಲ್ಲೇ ಮಾಡೈತಿ ಮೀಥೇನ್ ಒಳಗೆ. ಸೊ ಇದು ಸ್ಟೇಬಲ್ ಐತಿ, ಎಲ್ಲ ಹೈಡ್ರೋಜನ್ ಸ್ಟೇಬಲ್ ಅದಾವ. ಇದು ಅಲ್ಕೇನ್, ಫಸ್ಟ್ ಮೆಂಬರ್ ಆಫ್ ದ ಅಲ್ಕೇನ್ ಮೀಥೇನ್. ಇದು ಹಚ್ಕೊಡ್ರಿ. ಈಗ ಹ್ಯಾಲೋ ಅಲ್ಕೇನ್ ಅಂದ್ರೆ ಏನು? ಹ್ಯಾಲೋ ಸ್ಟ್ಯಾಂಡ್ಸ್ ಫಾರ್ ಹ್ಯಾಲೋಜನ್ಸ್. ಹ್ಯಾಲೋಜನ್ಸ್ ಯಾವ್ಯಾವ? 17th ಗ್ರೂಪ್ ಎಲಿಮೆಂಟ್ಸ್ ಯಾವ್ಯಾವು? ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಅಸ್ಟಟೈನ್. ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಅಸ್ಟಟೈನ್. ಈ ಅಸ್ಟಟೈನ್ ನಾವು ಇಲ್ಲೇ ಯೂಸ್ ಮಾಡಂಗಿಲ್ಲ, ಇದ್ರ ಬಗ್ಗೆ ನಾವು ಮಾತಾಡಂಗಿಲ್ಲ, ಯಾಕಂದ್ರೆ ಅದು ರೇಡಿಯೋ ಆಕ್ಟಿವ್ ಎಲಿಮೆಂಟ್. ಅಸ್ಟಟೈನ್ ಬಗ್ಗೆ ನಾವು ಯಾಕೆ ಸ್ಟಡಿ ಮಾಡಂಗಿಲ್ಲ, ಅದನ್ನ ಯಾಕೆ ನಾವು ಅಲ್ಕೈನ್ ಸ್ಟಡಿ ತಂದು ಲಿಂಕ್ ಮಾಡಂಗಿಲ್ಲ, ಉಳ್ಕಿದೆಲ್ಲ ಮಾಡ್ತೀವಿ, ಇದನ್ನ ಯಾಕೆ ಮಾಡಂಗಿಲ್ಲ ಅಂದ್ರೆ ಇದು ಎಫ್ ಬ್ಲಾಕ್ ಎಲಿಮೆಂಟ್, ಇದು ರೇಡಿಯೋ ಆಕ್ಟಿವ್ ಎಲಿಮೆಂಟ್. ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಎಮಿಟ್ಸ್ radiations which are health friendly, environment friendly. Those emit radiations which are harmful. So ಅಂಥವು ಬಗ್ಗೆ ನಮಗೆ ಅಷ್ಟು ನಾಲೆಜ್ ಇಲ್ಲ, ಯಾಕಂದ್ರೆ ನಾವು ಸ್ಟಡಿ ಮಾಡಕ್ಕೆ ಹೋಗಿಲ್ಲ. ನಾ ರೇಡಿಯಂ ತಂದು ಸ್ಟಡಿ ಮಾಡ್ತೀನಿ ತಡಿ, ಭಾಳ ಅದ್ರದ್ದು ಯಾವ್ಯಾವ ಐಸೋಟೋಪ್ಸ್ ಅದಾವು, ಅದು ಅಟೋಮಿಕ್ ಮಾಸ್ ಹೆಂಗೆ ಡಿರೈವ್ ಆಯ್ತು, ಇದರೆಲ್ಲ ನಾವು ಸ್ಟಡಿ ಮಾಡ್ತಾರೆ, ಇದರ ಫಿಸಿಕಲ್ ಕೆಮಿಕಲ್ ಪ್ರಾಪರ್ಟೀಸ್ ಅಂತ. ರೇಡಿಯಂ ತಂದು ಮನೆ ಇಟ್ಕೊಂಡ್ರೆ ಮರುದಿವ್ಸ ರಾತ್ರಿ ಅದ್ರ ಸ್ಟಡಿ ನೀವು ಮಾಡ್ತಿರ್ತೀರಿ, ಅದರ ಸ್ಪರ್ಶ ಹಾಸ್ಪಿಟಲ್ ಮಾಡ್ತಿರ್ತೀರಿ. ಯಾವುದೋ ಒಂದು ಹಾಸ್ಪಿಟಲ್ ಒಳಗೆ ICU ಒಳಗೆ ಜೀವನೋ ಜೀವ, ದೇ ಪ್ರಿಫರ್ಡ್ ಜೀವ ಓವರ್ ಜೀವನ. ಅದಕ್ಕೆ ನಾವು ಅಸ್ಟಟೈನ್ ಬಗ್ಗೆ ಅಥವಾ ಎಲ್ಲ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಂಗಿಲ್ಲ. ಅಂದ್ರೆ ಅದ್ರ ಬಗ್ಗೆ ನಮಗೆ ಜೀರೋ ನಾಲೆಜ್ ಐತೆ ಅಂತ ಅಲ್ಲ, ಐತಿ, ಎಷ್ಟು ಬೇಕಷ್ಟು ಐತಿ, ಭಾಳ ನಾಲೆಜ್ ಇಲ್ಲ. ಇದಕ್ಕೆಲ್ಲ ನಾವು ರಿಸ್ಕ್ ತಗೊಳಕ್ಕೆ ಹೋಗಿಲ್ಲ. In the alkanes, if one or more hydrogen is replaced by halogens, then these components are called haloalkanes. ಈಗ ಮೀಥೇನ್ ಒಳಗೆ ಎಷ್ಟು ಹೈಡ್ರೋಜನ್ ಇದ್ದು, ಅದರೊಳಗೆ ಒಂದು ಹೈಡ್ರೋಜನ್ ಹೋಗಿ ಒಂದು ಕ್ಲೋರಿನ್ ಬಂತು. ಕ್ಲೋರಿನ್ ಇಸ್ ಹ್ಯಾಲೋಜನ್, ಸೊ ಇದು ಹ್ಯಾಲೋ ಅಲ್ಕೇನ್. ಹ್ಯಾಲೋ ಅಲ್ಕೇನ್ ಸ್ಟೂಡೆಂಟ್. ಸೊ ವಾಟ್ ಈಸ್ ಅ ಹ್ಯಾಲೋ ಅಲ್ಕೇನ್? ಹ್ಯಾಲೋ ಅಲ್ಕೇನ್ ಬರ್ಬೇಕಂದ್ರೆ ಏನಾಗಬೇಕು? ಅಲ್ಕೇನ್ಸ್ ಒಳಗ ಒನ್ ಆರ್ ಮೋರ್ ಹೈಡ್ರೋಜನ್ಸ್ ಶುಡ್ ಬಿ ರಿಪ್ಲೇಸ್ಡ್ ಬೈ ಹ್ಯಾಲೋಜನ್ಸ್. ಕ್ಲೋರಿನ್ ಬದಲಿ ಫ್ಲೋರಿನ್ ಬರ್ಬೋದು, ಬ್ರೋಮಿನ್ ಬರ್ಬೋದು, ಅಯೋಡಿನ್ ಬರ್ಬೋದು, ಆದ್ರೆ ಅಸ್ಟಟೈನ್ ಬರಂಗಿಲ್ಲ. ಬರುತ್ತೆ, ಬಟ್ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಓಕೆ, ಸೊ ವಾಟ್ ಆರ್ ಹ್ಯಾಲೋ ಅಲ್ಕೇನ್ಸ್? ಡಿಫೈನ್ ಏನೋ ಮಾಡಿದಲ್ರಿ ನಾವು, ಅರ್ಥ ಏನು ಹೇಳ್ರಿ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಅಲ್ಕೇನ್ಸ್ ಒಳಗ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಹೈಡ್ರೋಜನ್ ಹೋಗಿ ಹ್ಯಾಲೋಜನ್ ಆಟಮ್ಸ್ ಬಂದ್ರ ಅವಕ್ಕೆ ನಾವು ಹ್ಯಾಲೋ ಅಲ್ಕೇನ್ಸ್ ಅಂತ ಕರಿತೀವಿ. ಅರ್ಥವಾಗೈತಿ? ಹಾ, ಇಲ್ಲಿ ನಾ ಏನ್ ಬರ್ತೀನಿ ನೋಡ್ರಿ, ಇದ್ರ ಫಾರ್ಮುಲಾ ಏನ್ ಹೇಳ್ರಿ? CH3Cl ಕ್ಲೋರೋಮೀಥೇನ್ ಅಥವಾ ಮೀಥೈಲ್ ಕ್ಲೋರೈಡ್. Methyl chloride is common name. Chloromethane is IUPAC name. Common name ಹೆಂಗೆ? IUPAC name ಜಗ್ ರೂಲ್ಸ್ ಅದಾವ. ಅವು ಗೊತ್ತದ ನೀವು? ಓಕೆ, ಸೊ ಇದಕ್ಕೆ ಮೀಥೈಲ್ ಕ್ಲೋರೈಡ್ ಅರ ಅಂತೀವಿ ನಾವು, ಅಥವಾ ಕ್ಲೋರೋಮೀಥೇನ್ ಅರ ಅಂತೀವಿ. ಇದು ಏನು ನಮ್ದು? ಹ್ಯಾಲೋ ಅಲ್ಕೇನ್. ಲಕ್ಷ ಕೊಡ್ರಿ, ಇದಕ್ಕೆ ನಾವು ಸ್ವಲ್ಪ ಲಕ್ಷ ಕೊಡ್ರಿ. ಇದಕ್ಕೆ ನಾವು ಮೋನೋ ಹ್ಯಾಲೋಜನ್ ಡೆರಿವೇಟಿವ್ ಅಂತ ಕರಿತೀವಿ. ಏನು ಕರಿತೀವಿ? ಮೋನೋ ಹ್ಯಾಲೋಜನ್ ಡೆರಿವೇಟಿವ್. ಇದಕ್ಕಷ್ಟ ಅಲ್ಲ, ಈಗ ಇದ್ರ ನೆಕ್ಸ್ಟ್ ಮೆಂಬರ್ ಯಾವುದು? ಈಥೇನ್. ಮೀಥೇನ್ ನೆಕ್ಸ್ಟ್ ಮೆಂಬರ್ ಯಾವುದು? ಫಾರ್ಮುಲಾ ಏನು? ಶಿವ ಸಿ ಅಂತ. C2H6 ಬರ್ದ್ಮೇಲೆ ಏನು ಹೇಳ್ತೀರಿ? ನಾವು ಹೇಳಕತ್ತಿದ್ವಿ, ಈ ಪಟ್ಟನ್ ಬರ್ದೆ ನಾ ಹೋಲ್ಬಿಡ್ರಿ. ಇದು ಮೀಥೇನ್, ಇದು ಈಥೇನ್. ಈಗ ಲಕ್ಷ ಕೊಡ್ರಿ, ಇಲ್ಲೇ ಇದ್ರೊಳಗೆ ಒಂದು ಹೈಡ್ರೋಜನ್ ಹೋಗಿ ಒಂದು ಬ್ರೋಮಿನ್ ಬಂತ ಅನ್ಕೊಳ್ಳಿ, C2H5Br ಆತ. ಇದು ಮೋನೋ ಹ್ಯಾಲೋಜನ್ ಡೆರಿವೇಟಿವ್. ಅಂದ್ರೆ ಏನ್ರಿ? ಇನ್ ದೋಸ್ ಕಂಪೌಂಡ್ಸ್ in which one hydrogen is replaced by one halogen. ಒಂದು ಹೈಡ್ರೋಜನ್ ಹೋಗ್ಬೇಕು, ಒಂದು ಹ್ಯಾಲೋಜನ್ ಬರ್ಬೇಕು. ಹಿಂಗಿತ್ತಂದ್ರೆ ಓಕೆ, ಯಾವ ಡೆರಿವೇಟಿವ್ಸ್ ಕರಿತೀವಿ? ಮೋನೋ ಹ್ಯಾಲೋಜನ್ ಡೆರಿವೇಟಿವ್ಸ್. ಇವೆಲ್ಲ ನೋಟ್ಸ್ ಮಾಡಿದಾವ.
ಇಫ್ ಐ ನಾಟ್ ರಾಂಗ್ 7A ಒಳಗೆ. ಇವತ್ತು ನೀವು ತಂದಿರಂಗಿಲ್ಲ, ಆಬ್ವಿಯಸ್ಲಿ ತಂದಿರಂಗಿಲ್ಲ, ನಾಳೆ ತರಬೇಕು. 7A ಬೇಸ್ ಬುಕ್ ತರಬೇಕು. ಓಕೆ, ಸೊ ಇದು ಮೋನೋ ಹ್ಯಾಲೋಜನ್ ಡೆರಿವೇಟಿವ್ ಅಂತ ನಾನು ಏನೋ ಹೇಳಿದೆ ಅಂದ್ರೆ ದೇರ್ ವಿಲ್ ಬಿ ಆಬ್ವಿಯಸ್ಲಿ ದೇರ್ ವಿಲ್ ಬಿ ಡೈ ಹ್ಯಾಲೋಜನ್ ಡೆರಿವೇಟಿವ್. ಇಲ್ಲಿ ಸ್ವಲ್ಪ ಬಾರ್ಡರ್ಸ್ ಹೇಳ್ರಿ ನಮ್ಗೆ. ಇದು ಲಾಸ್ಟ ಇಲ್ಲ ಇಲ್ಲಿ ತನಕ ಬರುತ್ತಾ? ಈಗ ಮೋನೋ ಹ್ಯಾಲೋಜನ್ ಡೆರಿವೇಟಿವ್ಸ್ ಅಂದ್ರೆ ನಿಮ್ಗೆ ಅರ್ಥ ಆಯ್ತು. ಒಂದು ಹೈಡ್ರೋಜನ್ ಹೋಗ್ಬೇಕು, ಏನು ಬರ್ಬೇಕು? ಒಂದು ಹ್ಯಾಲೋಜನ್ ಬರ್ಬೇಕು. ಇದು ಮೋನೋ ಹ್ಯಾಲೋಜನ್ ಡೆರಿವೇಟಿವ್. ಡೈ ಹ್ಯಾಲೋಜನ್ ಡೆರಿವೇಟಿವ್ ಅಂದ್ರೆ 2 ಹೈಡ್ರೋಜನ್ ಹೋಗ್ಬೇಕು, 2 ಹ್ಯಾಲೋಜನ್ ಬರ್ಬೇಕು. ಅರ್ಥ ಆಗತೈತಿ? ಹಾ, ಈಗ ನಾನು ಈಥೇನ್ ತಗೊಂಡಿದ್ದು. ಈಥೇನ್ is C2H6. ಇದನ್ನ ಹಿಂಗೂ ಬರೀಬೋದು, CH3 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 ಸಿಂಗಲ್ ಬಾಂಡ್ CH3 is ethane. ಹಾ, ಈಗ ಲಕ್ಷ ಕೊಡ್ರಿ, ಇದನ್ನ ಹಿಂಗೂ ಬರೀಬೋದು, CH3 ಸಿಂಗಲ್ ಬಾಂಡ್ CH3. ಈಗ ಇಲ್ಲೊಂದು ಹೈಡ್ರೋಜನ್ ಹೋಗಿ ಒಂದು ಕ್ಲೋರಿನ್ ಬಂದಿತ್ತು, ಇಲ್ಲೊಂದು ಹೈಡ್ರೋಜನ್ ಹೋಗಿ ಕ್ಲೋರಿನ್ ಬಂದಿತ್ತು ಅನ್ಕೊಳ್ಳಿ. ಇದು ಯಾವ ಡೆರಿವೇಟಿವ್? ಡೈ ಹ್ಯಾಲೋಜನ್ ಡೆರಿವೇಟಿವ್. ಬಿಕಾಸ್ 2 ಹೈಡ್ರೋಜನ್ ಹೋಗಿ 2 ಹ್ಯಾಲೋಜನ್ ಬಂದು. ಹಾ, ಇದಕ್ಕೆ ರಿಲೇಟೆಡ್ ಇನ್ನೊಂದು ಎಕ್ಸಾಂಪಲ್ ಡಿಸ್ಕಸ್ ಮಾಡ್ತೀನಿ ನಾನು. ಇಲ್ಲಿ ಬರ್ತೀನಿ. 3 ಕಾರ್ಬನ್ ಹಾಕಿ ಅದು ಅಲ್ಕೇನ್ ಅಂದ್ರೆ ಯಾವ್ದು? ಪ್ರೋಪೇನ್. ಹಾ, CH3 ಇಲ್ಲಿ ಕಾರ್ಬನ್ ಎಷ್ಟು ಬಾಂಡ್ ಮಾಡೈತಿ? 6. ಎಷ್ಟು ಬಾಂಡ್ ಮಾಡೈತಿ ಅಂದೆ? 2. ಇನ್ನು 2 ಮಾಡ್ಬೇಕದು, ಇನ್ನು 2 ಮಾಡ್ಬೇಕಿಲ್ಲ. ಒಂದು ಹೈಡ್ರೋಜನ್ ಇದನ್ನ CH3 CH2 CH3 ಆ ನಡುವಿನ CH2 ಸ್ಪ್ಲಿಟ್ ಮಾಡಿ ಬರ್ತೀನಿ ಅಷ್ಟೇ. ಈಗ ಲಕ್ಷ ಕೊಡ್ರಿ, ಈ ಹೈಡ್ರೋಜನ್ ಹೋಗಿ ಇಲ್ಲೊಂದು ಹ್ಯಾಲೋಜನ್ ಬಂತು, ಈ ಹೈಡ್ರೋಜನ್ ಹೋಗಿ ಇಲ್ಲೊಂದು ಹ್ಯಾಲೋಜನ್ ಬಂತು. ಇದು ಯಾವ ಡೆರಿವೇಟಿವ್? ಡೈ ಹ್ಯಾಲೋಜನ್ ಡೆರಿವೇಟಿವ್. ಇದು ಡೈ ಹ್ಯಾಲೋಜನ್ ಡೆರಿವೇಟಿವ್. ಆದ್ರೆ ಇದು ಒಂದು ಟೈಪ್ ಡೈ ಹ್ಯಾಲೋಜನ್ ಡೆರಿವೇಟಿವ್, ಅದು ಒಂದು ಟೈಪ್ ಡೈ ಹ್ಯಾಲೋಜನ್ ಡೆರಿವೇಟಿವ್. ಈಗ ಅದೊಂದು ಟೈಪ್, ಇದೊಂದು ಟೈಪ್. ಇಲ್ಲೇ 2 ಬೇರೆ ಬೇರೆ ಕಾರ್ಬನ್ಗೆ 2 ಹ್ಯಾಲೋಜನ್ ಅಟ್ಯಾಚ್ ಆಗ್ಯಾವ, ಅಲ್ಲೇ ಒಂದು ಕಾರ್ಬನ್ಗೆ 2 ಹ್ಯಾಲೋಜನ್ ಅಟ್ಯಾಚ್ ಆಗ್ಯಾವ. ಸೊ ಡೈ ಹ್ಯಾಲೋಜನ್ ಡೆರಿವೇಟಿವ್ ಇಸ್ ಫರ್ದರ್ ಕ್ಲಾಸಿಫೈಡ್ ಇಂಟು 2. ಇದು ಡೈ ಹ್ಯಾಲೋಜನ್ ಒಂದು 2. ಒಂದ ಕಾರ್ಬನ್ ಮೇಲೆ 2 ಹ್ಯಾಲೋಜನ್ ಅಟ್ಯಾಚ್ ಆದ್ರೆ ಅದಕ್ಕೆ ನಾವು ಜಮೀನಲ್ ಡೈಹಲೈಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಜಮೀನಲ್ ಡೈಹಲೈಡ್. 2 ಬೇರೆ ಬೇರೆ ಕಾರ್ಬನ್ ಮೇಲೆ 2 ಬೇರೆ ಬೇರೆ ಹ್ಯಾಲೋಜನ್ ಅಥವಾ ಸೇಮ್ ಹ್ಯಾಲೋಜನ್ ಏನಾರ ಇರಲಿ, ಒಟ್ಟು 2 ಬೇರೆ ಬೇರೆ ಕಾರ್ಬನ್ ಮೇಲೆ 2 ಹ್ಯಾಲೋಜನ್ ಇದ್ದು ಅಂದ್ರೆ ಇದಕ್ಕೆ ನಾವು ವಿಸಿನಲ್ ಡೈಹಲೈಡ್ ಅಂತ ಕರಿತೀವಿ. ಜಮೀನಲ್ ವಿಸಿನಲ್ ಡೈಹಲೈಡ್ ಅಂದ್ರೆ ಡೈ ಹ್ಯಾಲೋಜನ್ ಡೆರಿವೇಟಿವ್. 2 ಹೈಡ್ರೋಜನ್ ಹೋಗಿರ್ಬೇಕು, 2 ಹ್ಯಾಲೋಜನ್ ಬಂದಿರಬೇಕು. ಇಲ್ಲೇನು ಹಂಗಾಗೈತಿ, ಅಲ್ಲೇನು ಹಂಗಾಗೈತಿ. ಇಫ್ 2 halogens are present on 2 different carbon atoms, then that dihalide is called vicinal dihalide. If 2 halogens are present on the same carbon atom, then it is called geminal dihalide. Okay? ಇದು ನೀವು ಹೆಂಗೆ ನೆನ್ಪಿಡ್ಬೋದು ಅಂದ್ರೆ, ಒಂದ ಕಾರ್ಬನ್ 2 ಹ್ಯಾಲೋಜನ್ ಅದಾವ. ಸೊ ಇದು ಜೆಮ್, ಇಟ್ಸ್ ಅ ಜೆಮ್, ಹಿ ಇಸ್ ಅ ಜೆಮ್ ಆಫ್ ಅ ಪರ್ಸನ್ ಅಂತ ಕೇಳಿರೇನ್ರಿ? ಜೆಮ್ ಆಫ್ ಅ ಪರ್ಸನ್ ಅಂದ್ರೆ ಅವ್ನು ಭಾಳಷ್ಟು ಕ್ವಾಲಿಟೀಸ್ ಅದಾವು ಅಂತ ಅನ್ಕೋಬಹುದು. ಅಲ್ಲ, ಅವ್ನು ಚಲೋ ಮನುಷ್ಯ ಇದ್ರು ಅಂತಾರ. ಸಕಲ ಕಲಾ ವಲ್ಲಭ, ಮಲ್ಟಿ ಟ್ಯಾಲೆಂಟೆಡ್. ಇವನು ಮಲ್ಟಿ ಟ್ಯಾಲೆಂಟೆಡ್ ಇವ, ಯಾಕಂದ್ರೆ 2 ಕ್ಲೋರಿನ್ ಇಟ್ಕೊಳ. ಸೊ ಜೆಮ್ ಅಂತ ಹಂಗೆ ನೆನ್ಪಿಡ್ಬೋದು. ಹಂಗೆ ನೆನಪಿಟ್ಕೊಳಕ್ಕೆ ಹೇಳತ್ತೀನಿ ರೀ. ಏನು ಜಮೀನಲ್ ಡೈಹಲೈಡ್ ಅಂದ್ರೆ ಏನು? ಒಂದ ಕಾರ್ಬನ್ ಮೇಲೆ 2 ಹ್ಯಾಲೋಜನ್ಸ್ ಇದ್ರೆ ಜಮೀನಲ್, 2 ಬೇರೆ ಬೇರೆ ಕಾರ್ಬನ್ ಮೇಲೆ 2 ಹ್ಯಾಲೋಜನ್ ಇದ್ರೆ ವಿಸಿನಲ್ ಡೈಹಲೈಡ್, ಅದು ಜಮೀನಲ್ ಡೈಹಲೈಡ್. ಓಕೆ, I'll give you 2 minutes to write down these examples. I know ಅಲ್ಲಿ ನೋಟ್ಸ್ನಾಗ ಇರ್ತಾವೆ, ಮನೆಗೆ ಹೋಗಿ ನೀವು ನೋಡ್ತೀರಿ. ಬಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ ನೀವು ಎಷ್ಟು ಪೆನ್ ಹಚ್ತೀರಿ ಅಷ್ಟು ಚಲೋ ಬುಕ್ಕಿಗೆ. ಹಂಗಂತ ನಿಮ್ಮ ಹೆಸರು ಬರೀಬಾರ್ದಲ್ಲೇ, ಬೇರೆ ಬೇರೆ ಸ್ಟೈಲ್ನಾಗ ಇವನ್ ಬರ್ಕೋ. ಸರ್ ನಾವು ಬುಕ್ಕಿಗೆ ಪೆನ್ ಹಚ್ಚಿ
Organic chemistry is very much volatile. It is like petrol. ಹಿಂಗೆ ಹಾಕ್ಸಿರ್ತೀವಿ, ಹಿಂಗೆ ಖಾಲಿ ಆಗ್ಬಿಡ್ತೀರಿ. ಈಗ ನಿನ್ನೆ ಓದಿದ್ದೆ, ಇವತ್ತು ನೆನಪಿರಂಗಿಲ್ಲ. ಅದಕ್ಕೆ ಒಂದು ವೇ ಐತಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಲಿಯಾಕ, ರಿವೈಸ್ ಮಾಡಕ್ಕೆ. ನಾ ಅದಿನಲ್ರಿ, ಎಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿ ನಾ ಎಷ್ಟ ಕೊಡ್ಬೋದು. ಅಲ್ಟಿಮೇಟ್ಲಿ ಇಟ್ ಬಾಯ್ಲ್ಸ್ ಡೌನ್ ಟು ಹೌ ಯು ಇಂಪ್ಲಿಮೆಂಟ್ ದೋಸ್ ಸಜೆಷನ್ಸ್. ಇದು ಯಾವ ಕ್ಲಾಸಿಫಿಕೇಶನ್? ಇದು ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಮೇಲೆ ಬೇಸ್ಡ್ ಆಗಿರೋ ಕ್ಲಾಸಿಫಿಕೇಶನ್. ಇದು ಎದ್ರ ಮೇಲೆ ಬೇಸ್ಡ್? ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್. ಒಂದೇ ಹ್ಯಾಲೋಜನ್ ಆಟಮ್ ಇದ್ರ ಮೋನೋ ಹ್ಯಾಲೋಜನ್ ಡೆರಿವೇಟಿವ್ಸ್, ಎರಡಿದ್ರ ಡೈ ಹ್ಯಾಲೋಜನ್ ಡೆರಿವೇಟಿವ್ಸ್, ಮೂರಿದ್ರ ಟ್ರೈ ಹ್ಯಾಲೋಜನ್ ಡೆರಿವೇಟಿವ್ಸ್. ಹೌದಿಲ್ಲ? ಮೂರು ಪಾಸಿಬಲ್. ಮೀಥೇನ್ನಾಗೂ ನಾಲ್ಕು ಅದಾವ ಹೈಡ್ರೋಜನ್, ನಾಲ್ಕರಾಗ ಮೂರು ಹೋಗ್ಬೋದಿಲ್ಲ. ನಾಲ್ಕಕ್ಕೆ ನಾಲ್ಕು ಹೋತಂದ್ರ ಟೆಟ್ರಾನು ಅಂತೀವಿ. ಮೂರಿಗಿನ ಜಾಸ್ತಿ ಇದ್ರೆ ಏನಂತ ಗೊತ್ತಂದ್ರಿ ನಾವು ಪಾಲಿ ಹ್ಯಾಲೋಜನ್ ಡೆರಿವೇಟಿವ್ಸ್ ಅಂದ್ಬಿಡ್ತೀವಿ. ಅರ್ಥ ಆತ? ಒಂದೇ ಹ್ಯಾಲೋಜನ್ ಬಂದಿತ್ತಂದ್ರ ಮೊನೋ ಹ್ಯಾಲೋಜನ್ ಡೆರಿವೇಟಿವ್, ಎರಡು ಬಂದಿತ್ತಂದ್ರೆ ಡೈ ಹ್ಯಾಲೋಜನ್, ಮೂರು ಬಂದಿದ್ರೆ ಟ್ರೈ, ಮೂರಕ್ಕಿಂತ ಜಾಸ್ತಿ ಇದ್ರೆ ಪಾಲಿ ಹ್ಯಾಲೋಜನ್ ಡೆರಿವೇಟಿವ್ಸ್. ಈ ಮೋನೋ ಹ್ಯಾಲೋಜನ್ ಡೆರಿವೇಟಿವ್ಗೆ ನಾವು ಅಲ್ಕೈಲ್ ಹಲೈಡ್ ಅಂತಲೂ ಕರಿತೀವಿ. ಏನು ಕರಿತೀವಿ? ಅಲ್ಕೈಲ್ ಹಲೈಡ್ ಅಂತ ಕರಿತೀವಿ. ಅಲ್ಕೈಲ್ ಹಲೈಡ್ ಅಂದ್ರೆ ಮೀಥೈಲ್ ಕ್ಲೋರೈಡ್, ಇದಂದ್ರೆ ಮೀಥೈಲ್ ಬ್ರೋಮೈಡ್ ಅಥವಾ ಈಥೈಲ್ ಅಯೋಡೈಡ್. ಸೊ ಅದು ಜನರಲ್ ಫಾರ್ಮ್ ಅಲ್ಕೈಲ್ ಹಲೈಡ್. ಹ್ಯಾಲೋ ಓಕೆ, ಬರ್ಕೊಳ್ಳೋದಾಗಿದ್ರೆ ಕಂಟಿನ್ಯೂ ಮಾಡ್ತೀನಿ ನಾನು. ಸರ್ ಆರ್ ಶುಡ್ ಐ ವೇಟ್? ಇದು ನಾಳೆ ಅಂದ್ರೆ ಬರ್ಕೊಳ್ಳೋದು ರಿಯಾಕ್ಷನ್ಸ್ ಬಂದಾಗ ಅಷ್ಟೇ ಬರೆಸ್ತಿಂತಡ್ರಿ. ಇವು ಹೆಂಗೂ ನಿಮ್ಮ ನೋಟ್ಸ್ನಾಗ ಇರ್ತಾವೆ. ನಾ ಯಾಕೆ ಈಗ ಬರ್ಕೋರಿ ಅಂತಂದ್ರೆ ಆದಷ್ಟು ನೀವು ಬರೆಯೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ನೀವು ಮನೆಯಾಗೂ ಮಾಡ್ಬೋದಲ್ಲ, ಇಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ನಮ್ದು. ಲಕ್ಷ ಕೊಡ್ರಿ ಎಲ್ಲರೂ. ಆ ಥರ ಬರ್ಕೊಳ್ಳೋದು ಈಗ. ಹಾಂ, ಹ್ಯಾಲೋ ಅಲ್ಕೇನ್ಸ್ಗೆ ಇನ್ನೊಂದು ಹೆಸರು ಇದು. ಆದ್ರೆ ನಾನು ಬರೀ ಮೋನೋ ಹ್ಯಾಲೋಜನ್ಗೆ ಅಷ್ಟೇ ಇದು ಅನ್ನತೀನಿ. ಲಕ್ಷ ಕೊಡ್ಬೇಕ್ರಿ, ಬರೀರಿ. ಸಾರಿ, ಸ್ಟಾಪ್ ಮಾಡ್ರಿ ಬರೆಯೋದು. ನಾ ಈಗೇನಂದೆ, ಮೋನೋ ಹ್ಯಾಲೋಜನ್ ಡೆರಿವೇಟಿವ್ಸ್ಗೆ ಇನ್ನೊಂದು ಹೆಸರು ಅಲ್ಕೈಲ್ ಹಲೈಡ್ ಅಂತಂದೆ. ಆದ್ರೆ ನೀವು ಹಂಗೆ ಸ್ವಲ್ಪ ವಿಚಾರ ಮಾಡಿದ್ರೆ ಹ್ಯಾಲೋ ಅಲ್ಕೇನ್ಸ್ ಬದಲು ಇದನ್ನ ಅನ್ಬೋದು ನೀವು. ಹ್ಯಾಲೋ ಅಲ್ಕೇನ್ಸ್ ಅಂದ್ರೆ ಏನು? ಅಲ್ಕೇನ್ಸ್ ಒಳಗೆ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಹೈಡ್ರೋಜನ್ ಹೋಗಿ ಹ್ಯಾಲೋಜನ್ ಬರ್ಬೇಕು. ಅಲ್ಕೈಲ್ ಹಲೈಡ್ ಅಂದ್ರೆ ಏನು? ಸ್ಟಾಪ್. ಹಾಂ, ಮೋನೋ ಹ್ಯಾಲೋಜನ್ ಡೆರಿವೇಟಿವ್ಸ್ಗೆ ಅಲ್ಕೈಲ್ ಹಲೈಡ್ ಅಂತ ಕರೀತಾರ. ಬಟ್ ನೀವು ಹಂಗೆ ಕಾಮನ್ ಸೆನ್ಸ್ಲೆ ವಿಚಾರ ಮಾಡಿದ್ರೆ ಇದಕ್ಕೂ ಅಲ್ಕೈಲ್ ಹಲೈಡ್ ಅನ್ಬೋದು. ಈಗ ಅಲ್ಕೈಲ್ ಅಂದ್ರೆ ಮೀಥೈಲ್ ಅಥವಾ ಈಥೈಲ್ ಅಥವಾ ಪ್ರೋಪೈಲ್, ಹಲೈಡ್ ಅಂದ್ರೆ ಕ್ಲೋರೈಡ್, ಬ್ರೋಮೈಡ್. ಸೊ ಮೀಥೈಲ್ ಅಯೋಡೈಡ್, ಈಥೈಲ್ ಬ್ರೋಮೈಡ್, ಮೀಥೈಲ್ ಕ್ಲೋರೈಡ್. ಸೊ ಹಿಂಗೆ ಆಗ್ಬೇಕು ಅಂದ್ರೆ ಇದು ಮೀಥೈಲ್ ಕ್ಲೋರೈಡ್ ಅಂದಿದ್ದೆ, ಇದು ಮೀಥೈಲ್ ಕ್ಲೋರೈಡ್. ಸೊ ಹ್ಯಾಲೋ ಅಲ್ಕೇನೋ ಇದಕ್ಕೆ ಅಂದಿದ್ದೆ, ಮೀಥೈಲ್ ಕ್ಲೋರೈಡ್ ಇದಕ್ಕೆ ಅಲ್ಕೈಲ್ ಹಲೈಡ್ ಅನ್ಬೋದು. ಆದ್ರೆ ಓನ್ಲಿ ಟ್ರೂ ವೆನ್ ಒನ್ ಹೈಡ್ರೋಜನ್ ಇಸ್ ರಿಪ್ಲೇಸ್ಡ್ ಬೈ ಒನ್ ಹೈಡ್ರೋಜನ್. ಅದಕ್ಕೆ ಮೋನೋ ಹ್ಯಾಲೋಜನ್ ಡೆರಿವೇಟಿವ್ಸ್ ಅಷ್ಟೇ ನೀವೇನು ಕರಿಬೋದು. ಹೌದಿಲ್ಲ? ಹಂಗ ಜನರಲ್ ಆಗಿ ವಿಚಾರ ಮಾಡಿದ್ರೆ ಹ್ಯಾಲೋ ಅಲ್ಕೇನ್ಸ್ ಅಂದ್ರು ಒಂದ, ಅಲ್ಕೈಲ್ ಹಲೈಡ್ಸ್ ಹ್ಯಾಲೋ ಅಲ್ಕೇನ್ಸ್ ಅಂದ್ರು ಒಂದ, ಅಲ್ಕೈಲ್ ಹಲೈಡ್ಸ್ ಅಂದ್ರು ಒಂದ. ಆದ್ರೆ ಓನ್ಲಿ ಫಾರ್ ಮೋನೋ ಹ್ಯಾಲೋಜನ್ ಡೆರಿವೇಟಿವ್ಸ್. ಡೈ ಹ್ಯಾಲೋಜನ್ ಡೆರಿವೇಟಿವ್ಸ್ ಒಳಗೆ ಎರಡು ವಿಸಿನಲ್, ಜಮಿನಲ್. ವಿಸಿನಲ್ ಅಂದ್ರೆ ಏನು? ಎರಡು ಬೇರೆ ಬೇರೆ ಕಾರ್ಬನ್ ಮೇಲೆ ಎರಡು ಹ್ಯಾಲೋಜನ್ ಇದ್ರೆ ವಿಸಿನಲ್ ಡೈಹಲೈಡ್. ಒಂದ ಕಾರ್ಬನ್ ಮೇಲೆ ಎರಡು ಹ್ಯಾಲೋಜನ್ ಇದ್ರೆ ಜಮಿನಲ್ ಡೈಹಲೈಡ್. ಅರ್ಥವಾಗ್ತದೆ? ಹಾ, ಇಲ್ಲಿ ತನ ಆಗಿತ್ತಲ್ಲ. ಈಗ ಸೆಕೆಂಡ್ ಕ್ಲಾಸಿಫಿಕೇಶನ್. ದಿಸ್ ಕ್ಲಾಸಿಫಿಕೇಶನ್ ವಾಸ್ ಬೇಸ್ಡ್ ಆನ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್. ಓಕೆ, ನೆಕ್ಸ್ಟ್ ಒಂದು ಹೆಡಿಂಗ್ ಹಾಕೋರಿ. ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಬಾಂಡಿಂಗ್
Classification based on bonding. Classification based on bonding. ಅದರೊಳಗೆ ಒಂದೇದು halogen attached to sp3 hybridized carbon. sp3 ಪೂರ hybridized. ನೀವು ಬರೀ HYB ಬರ್ತೀನಿ. ಅದು ವಿಂಡೋ ಹಾಕ್ರಿ. ಓಕೆ, ಇದು ನಿಮ್ಗೆ ಸ್ವಲ್ಪ ಬೇರೆ ಅನ್ಸತ್ತೇನ್ರಿ? ಇದೇನಿದೆ? ಹಾಂ, ಲಕ್ಷ ಕೊಡ್ರಿ. ಇವಕ್ಕೆ ಹಲೋ ಅರಿಂಗ್ಸ್ ಅಂತೀವಿ ನಾವು. ಅದು ಆಮೇಲೆ ಬರ್ತೀನಿ ಅಂತ ಹೇಳಿದ್ದೆ ನಾನು, ಅದ್ರಲ್ಲಿ ಬಂದ್ಬಿಟ್ಟಿತ್ತು. ನಾನು ಹೇಳಿದ್ದಕ್ಕೆ ಆಮೇಲೆ ನಿಮ್ಮ ಕಡೆ ಬರ್ತೀನಿ ತಡಿ ಸ್ವಲ್ಪ ಹೊತ್ತು, ಅದು ಓಡಿ ಬಂದ್ಬಿಟ್ಟಿತ್ತು. ತಡಿಯಪ್ಪಿ ನಾನು ಬರ್ತೀನಿ ಅಂತ ಹೇಳೀನಿ, ಪೇಷನ್ಸೇ ಇಲ್ಲ, ಅದಕ್ಕೆ ಬಂದ್ಬಿಟ್ಟಿತ್ತು ಓಡಿ. ಈಗ ನಾ ಏನು ಬರ್ಸೀನಿ ನೀವು ಹೆಡ್ಡಿಂಗ್ ಏನು ಹಾಕ್ಸೀನಿ? ಹ್ಯಾಲೋಜನ್ ಅಟ್ಯಾಚ್ಡ್ ಟು sp3 ಹೈಬ್ರಿಡೈಸ್ಡ್ ಕಾರ್ಬನ್. ಅದ್ರೊಳಗೆ 3, ಈ ಕ್ಲಾಸಿಫಿಕೇಶನ್ ಒಳಗೆ 3 ಯಾವ್ಯಾವು? ಅಲ್ಕೈಲ್ ಹಲೈಡ್ಸ್, ಅಲೈಲಿಕ್ ಹಲೈಡ್ಸ್, ಬೆನ್ಸೈಲಿಕ್ ಹಲೈಡ್ಸ್. ಹಿಂಗಂದ್ರೆ ಏನು ಹೇಳ್ತೀನಿ, ಲಕ್ಷ ಕೊಡ್ರಿ. ಫಸ್ಟ್ ವಿಲ್ ಫೋಕಸ್ ಆನ್ ದಿಸ್. ಇದು ನೀವು ಆಲ್ರೆಡಿ ಡಿಸ್ಕಸ್ ಮಾಡಿದ ಎಕ್ಸಾಂಪಲ್ ಇದು. ಇದೇನು ಮೀಥೇನ್ ಒಳಗೆ ಒಂದು ಹೈಡ್ರೋಜನ್ ಹೋಗಿ ಒಂದು ಹ್ಯಾಲೋಜನ್ ಬಂದ್ರೆ ಇದಾಗತ್ತಾ? ಏನಿದು? ಮೊನೋಹ್ಯಾಲೋಜನ್ ಡೆರಿವೇಟಿವ್. ಇದಕ್ಕೆ ಏನು ಕರಿತೀವಿ? ಕಾಂಪೌಂಡಿಗೆ ಮೀಥೈಲ್ ಕ್ಲೋರೈಡ್ ಅಥವಾ ಕ್ಲೋರೋಮೀಥೇನ್. ಕ್ಲೋರೋಮೀಥೈಲ್ ಅಲ್ಲ, ಕ್ಲೋರೋಮೀಥೇನ್. ಐಪ್ಯಾಕ್ ನೇಮ್ ಇದು. ನಾವು ಫಸ್ಟಿಗೆ ಮೀಥೈಲ್ ಕ್ಲೋರೈಡ್ ಅಂತ ಹೇಳಿದ್ದು ಕಾಮನ್ ನೇಮ್. ಬೇಸಿಕ್ಸ್ ಇವು 10th ಹೇಳ್ತಾರೆ. ಜೋಕ್ಸ್ ಅಪಾರ್ಟ್, ಇದು ವೆರಿ ವೆರಿ ಇಂಪಾರ್ಟೆಂಟ್, ದಯವಿಟ್ಟು ಹೋಗಿ ಇವತ್ತು. ಈಗ ನೋಡ್ರಿ, ಯಾರು ಏನಾರ ಬೈಲಿ ಏನೋ ಸುಳ್ಳು ಹಾಳಾಗೋಗಿ, ನಮ್ಗೆ ಏನು ಇಂಪಾರ್ಟೆಂಟ್? ಎಕ್ಸಾಮ್ ಚಲೋ ಆಗ್ಬೇಕು, ಹೌದಿಲ್ರಿ? ನೀವು ಎಕ್ಸಾಮ್ ಮಸ್ತ್ ಬರೀಬೇಕು. ಅದಕ್ಕೆ ಏನು ಮಾಡ್ಬೇಕಂದ್ರೆ ಪರ್ಫೆಕ್ಟ್ ಪ್ರಿಪ್ರೇಷನ್ ಬೇಕು, ಪರ್ಫೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಹೇಳೋ ಮುಂದೆಲ್ಲ ಅರ್ಥ ಆಗ್ಬೇಕಂದ್ರೆ ಸ್ವಲ್ಪ ಬೇಸಿಕ್ಸ್ ನೀವು ಬರ್ತಿರ್ಬೇಕು. ಅವಾಗೂ ನೀವು ಟ್ರೈ ಮಾಡಿದ್ರೆ ಅನ್ಕೋರಿ, ಮನೆಗೆ ಹೋಗಿ ಓದಿದ್ರಿ, ಅವಾಗೂ ನಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ನಾನು ಹೇಳ್ತೀನಲ್ಲ, ನಿಮ್ಮ ಕಡೆಯಿಂದ ಎಫರ್ಟ್ಸ್ ಹಾಕ್ರಿ ಅಂತ ಹೇಳ್ತೀನಿ ಅಷ್ಟೇ. ಹಾಂ, ಈಗ ಇಲ್ಲಿ ಒಂದಿಷ್ಟು ಏನು ಬರ್ದೀನಿ ನಾನು? ಕಂಪೌಂಡ್ಸ್ ಬರ್ದೀನಿ. ಇವು ಅದನ್ನ ಕ್ಲಾಸಿಫಿಕೇಶನ್ ಒಳಗೆ ಬರ್ತಾವೆ. ಹ್ಯಾಲೋಜನ್ ಅಟ್ಯಾಚ್ಡ್ ಟು sp3 ಹೈಬ್ರಿಡೈಸ್ಡ್ ಕಾರ್ಬನ್ ಅಂತ ಬರ್ದೀನಿ ನಾನು. ಈಗ ಇಲ್ಲಿ ಸ್ವಲ್ಪ ಲಕ್ಷ ಕೊಡ್ರಿ. ಇದು ಅಲ್ಕೈಲ್ ಹಲೈಡ್ ಅಥವಾ ಮೀಥೈಲ್ ಕ್ಲೋರೈಡ್, ಸ್ಪೆಸಿಫಿಕಲಿ ಸ್ಪೀಕಿಂಗ್ ಮೀಥೈಲ್ ಕ್ಲೋರೈಡ್ ಹೌದಿಲ್ಲ? ಹಾಂ, ಈ ಕಾರ್ಬನ್ ಎಷ್ಟು ಬಾಂಡ್ ಮಾಡೈತಿ? ಆಲ್ 4 ಬಾಂಡ್ಸ್ ಆರ್ ಸಿಗ್ಮಾ ಬಾಂಡ್ಸ್. ಸಿಗ್ಮಾ ಅಂದ್ರೆ ಏನು? ಸಿಗ್ಮಾ ಬಾಂಡ್ ಅಂದ್ರೆ ಹೆಡ್ ಆನ್ ಓವರ್ಲ್ಯಾಪ್ ಆದ್ರೆ ಸಿಗ್ಮಾ ಬಾಂಡ್, ಸೈಡ್ ವೈಸ್ ಓವರ್ಲ್ಯಾಪ್ ಆದ್ರೆ ಪೈ ಬಾಂಡ್. ಕರೆಕ್ಟ್? ಹಾ. ಅಂಡ್ ಇನ್ ಅ ಕಾಂಪೌಂಡ್ ಫಸ್ಟ್ ಬಾಂಡ್ ಇಸ್ ಆಲ್ವೇಸ್ ಸಿಗ್ಮಾ ಬಾಂಡ್. ಈಗ 2 ಬಾಂಡ್ ಇದ್ವು ಅಂದ್ರೆ ಒಂದನೇದ್ದು ಯಾವಾಗ್ಲೂ ಸಿಗ್ಮಾ, ಎರಡನೇದ್ದು ಪೈ, ಹೌದಿಲ್ಲ? ಇಲ್ಲಿ ಇರುವ ಎಲ್ಲ ಸಿಂಗಲ್ ಬಾಂಡ್ ಅಂದ್ರೆ ಇದು ಸಿಗ್ಮಾ, ಇದು ಸಿಗ್ಮಾ, ಇದು ಸಿಗ್ಮಾ, ಇದು ಸಿಗ್ಮಾ. ಸೊ ಈ ಕಾರ್ಬನ್ 4 ಸಿಗ್ಮಾ ಬಾಂಡ್ ಮಾಡೈತಿ, ಅದಕ್ಕೆ ಇದ್ರದ್ದು sp3 ಹೈಬ್ರಿಡೈಸೇಷನ್. ಇದು ನಿಮ್ಗೆ ಗೊತ್ತೈತೇನ್ರಿ? ಗೊತ್ತಿಲ್ಲ. 4 ಸಿಗ್ಮಾ ಅಂದ್ರೆ sp3 ಹೈಬ್ರಿಡೈಸೇಷನ್. ಇದೊಂದು ಟೇಬಲ್ ಹಾಕ್ತೀನಿ, ಬರ್ಕೋರಿ. 4 ಸಿಗ್ಮಾ ಅಂದ್ರೆ sp3 ಹೈಬ್ರಿಡೈಸೇಷನ್. 3 ಸಿಗ್ಮಾ 1 ಪೈ ಅಂದ್ರೆ sp2 ಹೈಬ್ರಿಡೈಸೇಷನ್. ಹೈಬ್ರಿಡೈಸೇಷನ್ ಅಂದ್ರೆ ಗೊತ್ತೈತಿಲ್ರಿ ನಿಮ್ಗೆ? ಏನು?
ಓಕೆ, ನಿಮ್ಗೆ ಡೆಫಿನೇಷನ್ ಅಂತ ನೆನಪಿರಂಗಿಲ್ಲ, ಯಾವಾಗೂ ಕಲ್ತೀರಿ. ಅಟ್ಲೀಸ್ಟ್ ಅರ್ಥ ನಿಮ್ಗೆ ಏನು ಗೊತ್ತಂದ್ರೆ ಹೇಳಿ ಹೇಳಿ. ಹೈಬ್ರಿಡ್ ಅಂದ್ರೆ ಮಿಕ್ಸ್ಚರ್ ಆಫ್ ಆರ್ಬಿಟಲ್ಸ್. ಒಂದು ಎಸ್ 3 ಪಿ ಸೇರಿ 4 sp3 ಕೊಡ್ತಾವ. 1 s orbital and 3 p orbitals combined to give 4 sp3 hybridized orbitals. Hybridized ಅಂದ್ರ ಸಿಂಪಲ್ ಆಗಿ ನಿಮ್ಗೆ ಹೇಳೋದಾದ್ರ ಇನ್ ಅಗ್ರಿಕಲ್ಚರಲ್ ಲ್ಯಾಂಗ್ವೇಜ್ ಹೇಳೋದಾದ್ರ ಇದು ಜವಾರಿ, ಇದು ಹೈಬ್ರಿಡ್ ಅಂತಿರ್ತಾರೆ. ಕೇಳಿರೇನ್ರಿ? ಜೋಳ ಜವಾರಿ ಇದ್ರೆ ಚಲೋ, ಹೆಲ್ತಿಗೆ ಚಲೋ. ಇದು ಹೈಬ್ರಿಡ್ ಬಿಡಿದ. ನೀವು ಜೋಳ ಅಂದ್ರೆ ಗೋಧಿ, ಚಪಾತಿ ಒಂಥರ ಬೆಳ್ಳಗಿರ್ತದೆ. ಅದು ಚಪಾತಿ ಶುಡ್ ಬಿ ಬ್ರೌನ್ ಇನ್ ಕಲರ್. ಬೆಳ್ಳಗೆ ಹಿಟ್ಟಾಗಿತ್ತಂದ್ರೆ ಇದು ಹೈಬ್ರಿಡ್, ಇದು ಗೋಧಿದು ಅಂತಾರೆ. ಹೈಬ್ರಿಡ್ ಅಂದ್ರೆ ಏನ್ರಿ, ಆ ಗೋಧಿ ಬೆಳೆಯೋ ಮುಂದೆ 2 ಬೇರೆ ಬೇರೆ ಟೈಪ್ ಸೀಡ್ಸ್ ಮಿಕ್ಸ್ ಮಾಡಿವಿ. ಯಾಕಂದ್ರೆ ಬೆಟರ್ ಈಲ್ಡ್ ಬರಾಕ, ಕಡಿಮೆ ರೊಕ್ಕದಾಗ ಕಡಿಮೆ ಇನ್ವೆಸ್ಟ್ಮೆಂಟ್ ಒಳಗೆ ಜಾಸ್ತಿ ಬೆಳೆ ಹಾಕ ಹೈಬ್ರಿಡ್ ಮಾಡಿರ್ತಾರೆ. ಆದ್ರೆ ಅದು ಅಲ್ಟಿಮೇಟ್ ಪ್ರಾಡಕ್ಟಿಗೆ ಹೊರತು ಕೊಡ್ತೈತಿ. ಹೈಬ್ರಿಡೈಸೇಷನ್ ನೀವು ಮಾಡಿರಿ ಅಂದ್ರೆ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿದ್ರೆ ಅಂದ್ರೆ ಕೆಮಿಕಲ್ಸ್ ಹಾಕ್ಬೇಕು. ಕೆಮಿಕಲ್ಸ್ ಹಾಕಿದ್ರೆ ಅಂದ್ರೆ ಪೆಸ್ಟಿಸೈಡ್ಸ್ ಇವೆಲ್ಲ ಹಾಕ್ಬೇಕು. ಆಮೇಲೆ ಅವೆಲ್ಲ ಹಾಕಿದ್ರೆ ಅವ್ನು ನಾವು ತಿಂದ್ರೆ ನಾವು ಚಲೋ ಅಲ್ಲ, ಹೌದಿಲ್ರಿ? ಮೊದ್ಲು ಜವಾರಿ ಇದ್ದಿದ್ದು ಅಂದ್ರೆ ಅವು ಏನು ಬೆಳೀತಿದ್ದು ಅಷ್ಟೇ ಬೆಳೀತಿದ್ದು. ಅದಕ್ಕೆ ಏನು ಫರ್ಟಿಲೈಸರ್ಸ್ ಪೆಸ್ಟಿಸೈಡ್ಸ್ ಏನು ಸುಡುಗಾಡು ಹಾಕ್ತಿದ್ದಿಲ್ಲ. ಫರ್ಟಿಲೈಸರ್ ಇಂಡಸ್ಟ್ರಿ ಬಂದು ಎಲ್ಲ ಹಾಳು ಮಾಡೈತಿ ನಮ್ಮ ದೇಶದಾಗ. ಇದ್ರ ಬಗ್ಗೆ ಇನ್ನೂ ಮಾತಾಡ್ತೀನಿ, ಈಗ ಮಾತಾಡಿದ್ರೆ ಮತ್ತೆ ಟೈಮ್ ಬೇಕು. ಸೊ ಹೈಬ್ರಿಡ್ ಅಂದ್ರೆ ಏನ್ರಿ, ಬೇರೆ ಬೇರೆ ಒರಿಜಿನಲ್ ಇದ್ದಿದ್ದು ಅದ್ರದ್ದು ಓನ್ ಐಡೆಂಟಿಟಿ ಇದ್ದಿದ್ದು ಮಿಕ್ಸ್ ಆಗಿ ಇನ್ನೊಂದು ಸಪ್ರೇಟ್ ಐಡೆಂಟಿಟಿ ಬರ್ಬೇಕು. ಈಗ 3 ಎಸ್ಗೆ ಎಸ್ ಐಡೆಂಟಿಟಿ ಇತ್ತು, ಒಂದು ಒಂದು ಎಸ್ಗೆ ಅದರದ ಒಂದು ಸಪ್ರೇಟ್ ಐಡೆಂಟಿಟಿ ಇತ್ತು, 3 ಪಿ ಆರ್ಬಿಟಲ್ಸ್ಗೆ ಅದರದ ಸಪ್ರೇಟ್ ಐಡೆಂಟಿಟಿ ಇತ್ತು. ಅವು 4 ಆರ್ಬಿಟಲ್ಸ್, 4 ಅಂದ್ರೆ ಒಂದು ಎಸ್ 3 ಪಿ ಸೇರಿ 4 sp3 ಹೈಬ್ರಿಡೈಸ್ ಆರ್ಬಿಟಲ್ಸ್ ಮಾಡಿದ್ವು. ಸೊ sp3 ಹೈಬ್ರಿಡೈಸೇಷನ್ ಅಂದ್ರೆ 4 ಸಿಗ್ಮಾ ಬಾಂಡ್ಸ್ ಇತ್ತಂದ್ರೆ ಆ ಕಾಂಪೌಂಡ್ ಒಳಗೆ ಅದು sp3 ಹೈಬ್ರಿಡೈಸೇಷನ್. ಆ ಕಾಂಪೌಂಡ್ ಒಳಗಂದ್ರೆ ಈ ಕಾರ್ಬನ್, ಆ ಕಾಂಪೌಂಡ್ ಒಳಗಿರೋ ಕಾರ್ಬನ್ ಇಫ್ ಇಟ್ ಹ್ಯಾಸ್ ಫಾರ್ಮ್ಡ್ ಹೌ ಮೆನಿ ಬಾಂಡ್ಸ್ 4 ಸಿಗ್ಮಾ ಬಾಂಡ್ಸ್, ಆ ಕಾರ್ಬನ್ ಹ್ಯಾಸ್ ಅಂಡರ್ಗಾನ್ sp3 ಹೈಬ್ರಿಡೈಸೇಷನ್. ಈ ಕಾರ್ಬನ್ ಎಷ್ಟು ಬಾಂಡ್ ಮಾಡೈತಿಲ್ಲ? 4 ಬಾಂಡ್ ಮಾಡೈತಿ, 4 ಸಿಗ್ಮಾ ಅದಾವ. ಅದಕ್ಕೆ 4 ಸಿಗ್ಮಾ ಬಾಂಡ್ಸ್ ಮಾಡಿತ್ತಂದ್ರೆ ಕಾರ್ಬನ್, ಆ ಕಾರ್ಬನ್ ಯಾವ ಹೈಬ್ರಿಡೈಸೇಷನ್? sp3 ಹೈಬ್ರಿಡೈಸೇಷನ್. ಯಾವುದೋ ಒಂದು ಕಾರ್ಬನ್ 3 ಸಿಗ್ಮಾ 1 ಪೈ ಮಾಡಿತ್ತಂದ್ರೆ sp2 ಹೈಬ್ರಿಡೈಸೇಷನ್. ಯಾವುದೋ ಒಂದು ಕಾರ್ಬನ್ 2 ಸಿಗ್ಮಾ 2 ಪೈ ಮಾಡಿತ್ತಂದ್ರೆ sp ಹೈಬ್ರಿಡೈಸೇಷನ್. ಇದು ಯಾಕಂತ ಹೇಳಕ್ ಮತ್ತೊಂದು ಅರ್ಧ ತಾಸು ಬೇಕು ನನಗೆ, ಹೇಳಂಗಿಲ್ಲ. ನಾನು ಕೆಮಿಕಲ್ ಬಾಂಡಿಂಗ್ನಾಗ ಕಲ್ತಿರ್ಬೇಕು. ನೀವು ಇವತ್ತು ಮನೆಗೆ ಹೋಗಿ ನಾ ಮೊದ್ಲು ಒಂದು ಲಿಸ್ಟ್ ಮಾಡ್ಬೇಕಾಗ್ತದೆ. ಏನೇನು ನಾ ಎಕ್ಸ್ಟ್ರಾ ವರ್ಕ್ ಮಾಡ್ಬೇಕಾಗುತ್ತೆ ಈ ಚಾಪ್ಟರ್ನಾಗ. ಎಕ್ಸ್ಟ್ರಾ ನಿಮ್ಗೆ ಏನೇನು ತಿಳಿಸ್ಬೇಕಾಗುತ್ತೆ. 4 ಸಿಗ್ಮಾ ಅಂದರೆ sp3. ಈಗ ಟೇಬಲ್ ಹಾಕೋರಿ ಅದು ಒಂದು ಕಡೆ. ಒಂದು ಕಾರ್ಬನ್ 4 ಸಿಗ್ಮಾ ಬಾಂಡ್ಸ್ ಮಾಡಿತ್ತಂದ್ರೆ sp3 ಹೈಬ್ರಿಡೈಸೇಷನ್. 3 ಸಿಗ್ಮಾ 1 ಪೈ ಅಂದ್ರೆ sp2. 2 ಸಿಗ್ಮಾ 2 ಪೈ ಅಂದ್ರೆ sp. ಓಕೆ, ಇಲ್ಲಿ ಬರೋಣಂತೆ. ಈ ಕಾರ್ಬನ್ ಎಷ್ಟು ಬಾಂಡ್ ಮಾಡೈತಿ? 4 ಮಾಡೈತಿ. ಆಲ್ 4 ಆರ್ ಸಿಗ್ಮಾ ಬಾಂಡ್ಸ್. ದೇರ್ಫೋರ್ ಇದು ಯಾವ ಹೈಬ್ರಿಡೈಸೇಷನ್? sp3 ಹೈಬ್ರಿಡೈಸೇಷನ್. ಸೊ ಯಾವ್ಯಾವ sp3 ಮಾಡಿ, ಇವೆಲ್ಲ sp3 ನ ಇವು. ಅದ್ರದ್ದು ಕ್ಲಾಸಿಫಿಕೇಶನ್, ಅದಕ್ಕೆ ಹ್ಯಾಲೋಜನ್ ಅಟ್ಯಾಚ್ ಟು sp3 ಹೈಬ್ರಿಡೈಸ್ ಕಾರ್ಬನ್ ಒಳಗೆ ಮತ್ತೆ 3. ಸೊ ಇದು ಅಲ್ಕೈಲ್ ಹಲೈಡ್. ಆಗಲೇ ನೋಡಿ ಇದನ್ನ ಎಕ್ಸಾಂಪಲ್. ಇಲ್ಲಿ ಬರೋಣ ಈಗ. ಅಲೈಲಿಕ್ ಹಲೈಡ್ ಅಂದ್ರೆ ಏನು ಲಕ್ಷ ಕೊಡ್ರಿ. ಯಾವ ಕಾರ್ಬನ್ನಿಗೆ ಹ್ಯಾಲೋಜನ್ ಎಕ್ಸ್ ಅಂದ್ರೆ ಹ್ಯಾಲೋಜನ್, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಏನ್ರ ಹಾಕೋರಿ. ಎಕ್ಸ್ ಅಂದ್ರೆ ಹ್ಯಾಲೋಜನ್. ಯಾವ ಕಾರ್ಬನ್ನಿಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿರ್ತೈತಿ ಆ ಕಾರ್ಬನ್ನು ಒಂದು ಕಾರ್ಬನ್ ಡಬಲ್ ಬಾಂಡಿಗೆ ಅಟ್ಯಾಚ್ ಆಗಿದ್ರ ಇದಕ್ಕೆ ನಾವು ಅಲೈಲಿಕ್ ಹಲೈಡ್ ಅಂತ ಕರಿತೀವಿ. ಅಲೈಲಿಕ್ ಹಲೈಡ್ ಅಂದ್ರೆ ಏನು? ಯಾವ ಕಾರ್ಬನ್ನಿಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿರ್ತೈತಿ ಆ ಕಾರ್ಬನ್ ಒಂದು ಕಾರ್ಬನ್ ಡಬಲ್ ಬಾಂಡ್ಗೆ ಅಟ್ಯಾಚ್ ಆಗಿರ್ಬೇಕು. ಹಂಗಾಗಿತ್ತಂದ್ರ ಯಾವ ಹಲೈಡ್? ಅಲೈಲಿಕ್ ಹಲೈಡ್. ಇದಕ್ಕೊಂದು ರಿಯಲ್ ಎಕ್ಸಾಂಪಲ್ ತಗೊಳ್ಳೋದು. ರಿಯಲ್ ಎಕ್ಸಾಂಪಲ್ ಅಂದ್ರೆ ಏನು? ಎಕ್ಸ್ ಬದಲಿ ಫ್ಲೋರಿನ್ ಬರ್ದೆ ಅನ್ಕೋರಿ. ಉಳುಕಿದ್ದೆಲ್ಲ ಹೈಡ್ರೋಜನ್ ತುಂಬನು. ಈ ಕಾರ್ಬನ್ ಎಷ್ಟು ಬಾಂಡ್ ಮಾಡೈತಿ? ಇನ್ನೆಷ್ಟು ಮಾಡ್ಬೇಕು? ಇದು ಎಷ್ಟು ಮಾಡೈತಿ? 1 2 3. ಸೊ 4. ಇದು ಎಷ್ಟು ಮಾಡೈತಿ? 2 ಮಾಡೈತಿ. 3 4. ಇದೇನಾಯ್ತು ಈಗ? ಅಲೈಲಿಕ್ ಹಲೈಡ್ ಅಂದ್ರೆ ಏನು?
ದ ಕಾರ್ಬನ್ ಲಕ್ಷ ಕೊಡ್ರಿ ದ ಕಾರ್ಬನ್ ಟು ವಿಚ್ ಅನ್ ಹ್ಯಾಲೋಜನ್ ಈಸ್ ಅಟ್ಯಾಚ್ಡ್ ಟು ಅ ಕಾರ್ಬನ್ ಡಬಲ್ ಬಾಂಡ್. ಹಿಂಗಿತ್ತಂದ್ರೆ ಅದು ಯಾ ಹಲೈಡ್ allylic halide. Repeat with me, what is an allylic halide? The carbon to which an halogen is attached to a carbon double bond. ಇದು ಯಾಕೆ ಈ ಕ್ಯಾಟಗರಿ ಒಳಗೆ ಬಂತು ಅಂದ್ರೆ ಈ ಕಾರ್ಬನ್ sp3 ಹೈಬ್ರಿಡೈಸೇಷನ್. ಯಾವ ಕಾರ್ಬನ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗೈತಲ್ಲ ಅದು ಯಾವ ಹೈಬ್ರಿಡೈಸೇಷನ್ sp3. ಹೆಂಗೆ ಹೇಳಿದೆ? ಬಿಕಾಸ್ ಅದು 4 ಸಿಂಗಲ್ ಬಾಂಡ್ ಮಾಡೈತಿ. 4 ಸಿಂಗಲ್ ಬಾಂಡ್ ಅಂದ್ರೆ 4 ಸಿಗ್ಮಾ ಅಂದ್ರೆ ಯಾವ ಹೈಬ್ರಿಡೈಸೇಷನ್? sp3 ಹೈಬ್ರಿಡೈಸೇಷನ್. ಈಗ ಇದಕ್ಕೆ ಬರ್ರಿ, ಬೆನ್ಸಾಯಿಲಿಕ್ ಹಲೈಡ್ಸ್. ಯಾವ ಕಾರ್ಬನ್ನಿಗೆ ಹ್ಯಾಲೋಜನ್ ಅಟ್ಯಾಚ್ ಆಗೈತಿ ಆ ಕಾರ್ಬನ್ನು ಒಂದು ಬೆನ್ಝೀನ್ ರಿಂಗಿಗೆ ಅಟ್ಯಾಚ್ ಆಗಿರ್ಬೇಕು. ಈ ಕಾರ್ಬನ್ನಿಗೆ ಒಂದು ಹ್ಯಾಲೋಜನ್ ಅಟ್ಯಾಚ್ ಆಗೈತಿ. ಯಾವ ಕಾರ್ಬನ್ನಿಗೆ ಒಂದು ಹ್ಯಾಲೋಜನ್ ಅಟ್ಯಾಚ್ ಆಗೈತಿ ಆ ಕಾರ್ಬನ್ನಿಗೆ ಒಂದು ಬೆನ್ಝೀನ್ ರಿಂಗ್ ಅಟ್ಯಾಚ್ ಆಗಿದ್ರ ಅದು ಬೆನ್ಸಾಯಿಲಿಕ್ ಹಲೈಡ್. ಅರ್ಥ ಆಗತೈತಿ? ಅಂಡ್ ದಿಸ್ ಕಾರ್ಬನ್ ಈಸ್ ಆಲ್ಸೋ sp3 ಹೈಬ್ರಿಡೈಸ್. ಈ ಲಕ್ಷ ಕೊಡ್ರಿ, ಬೆನ್ಝೀನ್ ರಿಂಗ CH2 ಹಿಂಗೆ ಬರಿಬೋದು, X ಇದನ್ನ ಹಿಂಗೆ ಬರಿಬೋದಿಲ್ಲ. CH2 ಸ್ಪ್ಲಿಟ್ ಮಾಡಿ ಬರ್ತೀನಿ ರೀ. ಹಾಂ, ಈ ಕಾರ್ಬನ್ ಎಷ್ಟು ಬಾಂಡ್ ಮಾಡೈತಿ? 1 2 3 4 ಆಲ್ ಆರ್ ಸಿಗ್ಮಾ ಬಾಂಡ್ಸ್. 4 ಸಿಗ್ಮಾ ಅಂದ್ರೆ sp3 ಹೈಬ್ರಿಡೈಸೇಷನ್. ಸೊ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಅನ್ನ ಕ್ಲಾಸಿಫೈ ಮಾಡಿದ್ರ ಯಾವ ಬರ್ತಾವ? 3 ಟೈಪ್ ಬರ್ತಾವ. ಯಾವ್ಯಾವು? ಅಲ್ಕೈಲ್ ಹಲೈಡ್ಸ್, ಅಲೈಲಿಕ್ ಹಲೈಡ್ಸ್, ಬೆನ್ಸಾಯಿಲಿಕ್ ಹಲೈಡ್ಸ್. ಅಲ್ಕೈಲ್ ಹಲೈಡ್ಸ್ ನಮ್ಗೆ ಆಲ್ರೆಡಿ ಗೊತ್ತು, ಆಲ್ರೆಡಿ ಡಿಸ್ಕಷನ್ ಮಾಡಿ ನಾವು. ಅಲ್ಕೈಲ್ ಹಲೈಡ್ಸ್ ಆರ್ ಆಲ್ಸೋ ನೋನ್ ಆಸ್ ಮೊನೋ ಹ್ಯಾಲೋಜನ್ ಡೆರಿವೇಟಿವ್ಸ್. ಅಲೈಲಿಕ್ ಹಲೈಡ್ಸ್ ಅಂದ್ರೆ ಏನು? ಯಾವ ಕಾರ್ಬನ್ನಿಗೆ ಹ್ಯಾಲೋಜನ್ ಅಟ್ಯಾಚ್ ಆಗೈತಿ ಆ ಕಾರ್ಬನ್ನಿಗೆ ಒಂದು ಕಾರ್ಬನ್ ಡಬಲ್ ಬಾಂಡ್ ಅಟ್ಯಾಚ್ ಆಗಿದ್ರ ಅದು ಅಲೈಲಿಕ್ ಹಲೈಡ್. ದ ಕಾರ್ಬನ್ ಟು ವಿಚ್ ಅನ್ ಹ್ಯಾಲೋಜನ್ ಈಸ್ ಅಟ್ಯಾಚ್ಡ್ ಈಸ್ ಅಟ್ಯಾಚ್ಡ್ ಟು ಅ ಕಾರ್ಬನ್ ಡಬಲ್ ಬಾಂಡ್ ಅಂದ್ರೆ ಅಲೈಲಿಕ್ ಹಲೈಡ್. ಬೆನ್ಸಾಯಿಲಿಕ್ ಹಲೈಡ್ಸ್ ಅಂದ್ರೆ ಏನು? ದ ಕಾರ್ಬನ್ ಟು ವಿಚ್ ಅನ್ ಹ್ಯಾಲೋಜನ್ ಈಸ್ ಅಟ್ಯಾಚ್ಡ್ ಟು ಅ ಬೆನ್ಝೀನ್ ರಿಂಗ್. ಅರ್ಥ ಆಗತೈತಿ? ಹಾ. ಸೊ ದಿಸ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಹ್ಯಾಲೋ ಅಲ್ಕೇನ್ಸ್. ಒಂದು ಹ್ಯಾಲೋ ಅರಿನು ಬಂತ ಅದ್ರೊಳಗೆ ಬೇಸ್ಡ್ ಆನ್ ಬಾಂಡಿಂಗ್. ಹೌದಿಲ್ಲ? ಅದ್ರೊಳಗೆ ಒಂದೇದು ಯಾವುದು? ಹ್ಯಾಲೋಜನ್ ಅಟ್ಯಾಚ್ಡ್ ಟು. ಎಲ್ಲ ಈಗ ಇದು ಈ ಸ್ಟೇಟ್ಮೆಂಟ್ ಎಲ್ಲದಕ್ಕೂ ಅಪ್ಲೈ ಆಗುತ್ತಿಲ್ಲ ನೋಡ್ರಿ. ಇಲ್ಲ, ಹ್ಯಾಲೋಜನ್ ಇಸ್ ಅಟ್ಯಾಚ್ಡ್ ಟು sp3 hybridized carbon. Halogen is attached to sp3 hybridized carbon. Halogen is attached to sp3 hybridized carbon. Yes sir. So ಈ ಮೂರು ಎಕ್ಸಾಂಪಲ್. ಮೂರು ಅಲ್ಲ, ಇದ್ರೊಳಗೆ 3 ಕ್ಲಾಸಿಫಿಕೇಶನ್ ಮಾಡಿದ್ರೆ 3 ಬರ್ತವೆ. ಯಾವ್ಯಾವು? ಅಲ್ಕೈಲ್ ಹಲೈಡ್ಸ್, ಅಲೈಲಿಕ್ ಹಲೈಡ್ಸ್, ಬೆನ್ಸಾಯಿಲಿಕ್ ಹಲೈಡ್ಸ್. ಇಲ್ಲಿ ತನಕ ನೀವು ಬರ್ಕೋರಿ, ಮುಂದೆ ಚಾಪ್ಟರ್ ಕಂಟಿನ್ಯೂ ಮಾಡೋಣ. ಸ್ಟಾಪ್ ಮಾಡಿ. ಓಕೆ, ಸೊ ಇವತ್ತು ನೆಕ್ಸ್ಟ್ ನೀವು ಇಲ್ಲಿ ತನ ಆಗಿತ್ತು ನಮ್ದು. ಎಲ್ಲಿ ತನ ಆಗಿತ್ತು? ಕ್ಲಾಸಿಫಿಕೇಶನ್ ಆಫ್ ಕಾರ್ಬನ್ ವಿಚ್ ಈಸ್ sp3 ಹೈಬ್ರಿಡೈಸ್ಡ್. ಈಗ ನೆಕ್ಸ್ಟ್ ನಾವು ಕಾರ್ಬನ್ ವಿಚ್ ಇಸ್ sp2 ಹೈಬ್ರಿಡೈಸ್ಡ್ ನೋಡ್ತೀವಿ. ಬಿಫೋರ್ ಐ ಗೋ ದೇರ್ ನಾನು ಏನೇನಿಷ್ಟು ನಿಮ್ಗೆ ಹೊಸವು ಹೇಳಿದೆ ನಿಮ್ಗೆ ಗೊತ್ತಿದ್ದಿಲ್ಲ. 4 ಸಿಗ್ಮಾ ಅಂದ್ರೆ ಯಾವ ಹೈಬ್ರಿಡೈಸೇಷನ್? sp3 ಹೈಬ್ರಿಡೈಸೇಷನ್. 3 ಸಿಗ್ಮಾ 1 ಪೈ sp2 hybridization. 2 sigma 2 pi sp hybridization. ಇದು ನಿಮ್ಮ ನೆನಪಿಟ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಹೆಡ್ಡಿಂಗ್ ನೀವೇನು ಹಾಕಬೇಕು? ಹ್ಯಾಲೋಜನ್ ಅಟ್ಯಾಚ್ಡ್ ಟು sp2 hybridized carbon. Halogen attached to sp2 hybridized carbon. Halogen attached to what carbon? sp2 hybridized carbon. ಅದರೊಳಗೆ 2 ಟೈಪ್. ಆ 2 ಟೈಪ್ ನ ಇಲ್ಲಿ ಬರ್ದೀನಿ. ಇವು ಏನು, ಇವು ಹೆಂಗ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಲಕ್ಷ ಕೊಡ್ರಿ ಎಲ್ಲರೂ. 2 ಎಕ್ಸಾಂಪಲ್ ನಾ ಇಲ್ಲಿ ಬರ್ದೀನಿ. ಲೆಟ್ಸ್ ಫೋಕಸ್ ಆನ್ ದ ಫಸ್ಟ್ ಒನ್. X ಸ್ಟ್ಯಾಂಡ್ಸ್ ಫಾರ್ ಹ್ಯಾಲೋಜನ್. ಯಾವ್ದಾರ ಹ್ಯಾಲೋಜನ್ ಅಂದ್ರೆ ಅವು 4ರಾಗ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಯಾವ್ದಾರ ಇರ್ಬೋದು. ಓಕೆ,
ನನಗೆ ನೀವು ಒಮ್ಮೆ ಅಲೈಲಿಕ್ ಹಲೈಡ್ಸ್ ಡಿಫೈನ್ ಮಾಡಿ. The carbon to which an halogen is attached to a carbon double bond. ಇದು ಏನು ಅಂದ್ರೆ the carbon to which an halogen is attached is part of a carbon double bond. There is a difference. ಅಲೈಲಿಕ್ ಹಲೈಡ್ ಹೆಂಗಿತ್ರಿ, CX ಇತ್ತು ಅನ್ಕೋರಿ, ಈ C ಗೆ ಒಂದು C ಡಬಲ್ ಬಾಂಡ್ C ಇರ್ತಿತ್ತು. ಇಲ್ಲೇ ಯಾ ಕಾರ್ಬನ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಯ್ತಲ್ಲ ಅದ ಒಂದು ಕಾರ್ಬನ್ ಡಬಲ್ ಬಾಂಡ್ ಪಾರ್ಟ್. ದೇರ್ ಇಸ್ ಅ ಡಿಫರೆನ್ಸ್. ಅಂದ್ರೆ ಕಾರ್ಬನ್ ಡಬಲ್ ಬಾಂಡ್ಗೆ ಡೈರೆಕ್ಟ್ಲಿ ಅಟ್ಯಾಚ್ ಹ್ಯಾಲೋಜನ್. ಇಲ್ಲಿ ಕಾರ್ಬನ್ ಡಬಲ್ ಬಾಂಡಿಗೆ ಡೈರೆಕ್ಟ್ಲಿ ಅಟ್ಯಾಚ್ ಇಲ್ಲ ಹ್ಯಾಲೋಜನ್. ಕಾರ್ಬನ್ ಡಬಲ್ ಬಾಂಡಿಗೆ ಯಾ ಕಾರ್ಬನ್ ಅಟ್ಯಾಚ್ ಐತಿ ಆ ಕಾರ್ಬನ್ಗೆ ಹ್ಯಾಲೋಜನ್ ಇದೆ. ಹೌದಿಲ್ಲ? ಇದು ಯಾವ ಹಲೈಡ್? ಅಲೈಲಿಕ್ ಹಲೈಡ್ಸ್. ಈ ಟೈಪ್ ಹಲೈಡ್ಸ್ ನಾವು ವಿನೈಲಿಕ್ ಹಲೈಡ್ಸ್ ಅಂತ ಕರಿತೀವಿ. What are vinylic halides? The carbon to which an halogen is attached is part of a carbon double bond. Understood? Yes sir. ಇದು sp2 ಹೌದಲ್ಲ? sp2 ಇರಬೇಕು ಬಿಕಾಸ್ ಅದ ಹೆಡ್ಡಿಂಗ್ ಒಳಗೆ ಬರ್ಸಿನ ಎರಡು. sp2 ಹೌದಲ್ಲ ಅಂತ ಹೆಂಗೆ ವೆರಿಫೈ ಮಾಡ್ತೀರಿ? ಯಾ ಕಾರ್ಬನ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗೈತಿ ಅದ್ರದ್ದು 4 ಬಾಂಡ್ ನೋಡ್ಬೇಕು. ಇದ ಕಾರ್ಬನ್ ಹೌದಲ್ಲ? ಮ್ಯಾಲೆ ಒಂದು ಸಿಂಗಲ್ ಬಾಂಡ್, ಈ ಕಡೆ ಒಂದು ಸಿಂಗಲ್ ಬಾಂಡ್, ಈ ಕಡೆ ಡಬಲ್ ಬಾಂಡ್. ಸಿಂಗಲ್ ಬಾಂಡ್ ಸಿಗ್ಮಾ ಸಿಗ್ಮಾ ಪೈ. ಡಬಲ್ ಬಾಂಡ್ ಇದ್ರೆ ಒಂದು ಸಿಗ್ಮಾ 1 ಪೈ. ಸೊ ಏನಾಗ್ತಿಲ್ಲ 3 ಸಿಗ್ಮಾ 1 ಪೈ ಅಂದ್ರೆ sp2 ಹೈಬ್ರಿಡೈಸೇಷನ್. ಕರೆಕ್ಟ್. ಸೊ ಈ ಹಲೈಡ್ಸ್ ಇವು vinylic halides. What are vinylic halides? The carbon which is attached to a halogen is part of a carbon double bond. Stood under? Coming to second section or second classification of sp2 hybridized carbon. ಇವಕ್ಕೆ ನಾವು ಅರೈಲ್ ಹಲೈಡ್ಸ್ ಅಂತ ಕರಿತೀವಿ. ಏನು ಕರಿತೀವಿ? ಅರೈಲ್ ಹಲೈಡ್ಸ್. ಇದೇ ಟೈಪ್ ನಿನ್ನೆ ಬಂದಿತ್ತಲ್ಲ ಅದಕ್ಕೆ ಏನು ಕರಿತಿದ್ವಿ? ಬೆನ್ಸೈಲಿಕ್ ಹಲೈಡ್ಸ್ ಅಂತಿದ್ವಿ. ಬೆನ್ಸೈಲಿಕ್ ಹಲೈಡ್ ಅಂದ್ರೆ ಏನು? ಬೆನ್ಝೀನ್ ರಿಂಗ್ ಇರ್ತೈತ, ಅದಕ್ಕೂ ಒಂದು ಕಾರ್ಬನ್ ಅಟ್ಯಾಚ್ ಇರ್ತೈತ, ಆ ಕಾರ್ಬನ್ನಿಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿರ್ಬೇಕು. ಇಲ್ಲೇ ನೋಡ್ರಿ, ಇಲ್ಲೇ ಜನರಲ್ ಫಾರ್ಮ್ ಬಿಡೋಣ. ಎಕ್ಸ್ ಬದಲಿ ನಾ ಕ್ಲೋರಿನ ತೊಗೊತೀನಿ ಅನ್ಕೊಂಡು ಸ್ಪೆಸಿಫಿಕ್ ಎಕ್ಸಾಂಪಲ್ ತೊಗೊತೀನಿ. ಇದು ಯಾ ಹಲೈಡ್? ಬೆನ್ಸೈಲಿಕ್ ಹಲೈಡ್ ಅಂದ್ರೆ ಏನು? ಯಾ ಕಾರ್ಬನ್ನಿಗೆ ಹ್ಯಾಲೋಜನ್ ಅಟ್ಯಾಚ್ ಆಗೈತಿ ಆ ಕಾರ್ಬನ್ನಿಗೆ ಒಂದು ಬೆನ್ಝೀನ್ ರಿಂಗ್ ಅಟ್ಯಾಚ್ ಆಗೈತಿ. ಅರೈಲ್ ಹಲೈಡ್ಸ್ ಅಂದ್ರೆ ಏನು? ಯಾ ಕಾರ್ಬನ್ನಿಗೆ ಹ್ಯಾಲೋಜನ್ ಅಟ್ಯಾಚ್ ಆಗೈತಿ ಆ ಕಾರ್ಬನ್ ಈಸ್ ಪಾರ್ಟ್ ಆಫ್ ದ ಬೆನ್ಝೀನ್ ರಿಂಗ್. ಇಲ್ಲೇ ಇದೇನು ಬೆನ್ಝೀನ್ ರಿಂಗ್ ಅಂದ್ರ ಇಲ್ಲೊಂದು ಕಾರ್ಬನ್, ಇಲ್ಲೊಂದು ಕಾರ್ಬನ್, ಇಲ್ಲೊಂದು ಕಾರ್ಬನ್, ಒಟ್ಟು 6 ಕಾರ್ಬನ್ ಇರ್ತಾವಿಲ್ಲ? 4, 5, 6 ಕಾರ್ಬನ್ 6 ಹೈಡ್ರೋಜನ್ ಇರ್ತಾವಿಲ್ಲ ಬೆನ್ಝೀನ್ ರಿಂಗ್ ಒಳಗೆ. ಈಗ ಇಲ್ಲಿ ಒಂದು ಕಾರ್ಬನ್ ನಿಂತ ಐತಂತ ಹರ್ತಿಲ್ಲ, ಈ ಕಾರ್ಬನ್ನಿಗೆ ಈ ಸಿಎಲ್ ಅಟ್ಯಾಚ್ ಆಗೈತಿ. ಹ್ಯಾಲೋಜನ್ ಈಸ್ ಅಟ್ಯಾಚ್ ಟು ದ್ಯಾಟ್ ಕಾರ್ಬನ್ ವಿಚ್ ಇಸ್ ಪಾರ್ಟ್ ಆಫ್ ದ ಬೆನ್ಝೀನ್ ರಿಂಗ್. ಸೊ ಇದು ಯಾ ಹಲೈಡ್? ಅರೈಲ್ ಹಲೈಡ್ಸ್. ಆಮೇಲೆ ಈ ಕಾರ್ಬನ್ದು sp2 ಹೈಬ್ರಿಡೈಸೇಷನ್ ಹೌದು ಅಲ್ಲೋ ಚೆಕ್ ಮಾಡಬೇಕು. ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಹಿಂಗಿರುತ್ತಿಲ್ಲ ಬೆನ್ಝೀನ್. ಬೆನ್ಝೀನ್ನ ಹಿಂಗೂ ಹಾಕ್ಬೋದು, ಹಿಂಗೂ ಹಾಕ್ಬೋದು. ಹಿಂಗೆ ಯಾಕೆ ಹಾಕ್ತಾರೆ ಗೊತ್ತಿಲ್ಲ ನಿಮ್ಗೆ? ನಮ್ಗೆ ಬಾರ್ಡರ್ಸ್ ಹೇಳ್ರಿ, ಬಾರ್ಡರ್ಸ್ ಒಳಗೆ ಈ ಕಡೆ ಬೆನ್ಝೀನ್ ರಿಂಗ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್. ಹಿಂಗೂ ಹಾಕ್ಬೋದು, ಹಿಂಗೂ ಹಾಕ್ಬೋದು. 1 ಸೆಕೆಂಡ್ ಹಿಂಗಿರ್ತದೆ, 1 ಸೆಕೆಂಡ್ ಹಿಂಗಿರ್ತದೆ. ರೆಸೋನೆನ್ಸ್ ಸ್ಟ್ರಕ್ಚರ್ಸ್, ರೆಸೋನೆನ್ಸ್ ಹೈಬ್ರಿಡ್, ಕೆಮಿಕಲ್ ಬಾಂಡಿಂಗ್ 11th ಸ್ಟ್ಯಾಂಡರ್ಡ್. ಈ ಎರಡೂದ್ದು ಸೇರಿ ಇನ್ನು ಒಂದು ಹಾಕ್ರಿ. ನೀವು ಒಂದು ಹಾಕ್ಬೇಕು, ಆ ಒಂದು ಈ ಎರಡನ್ನೂ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಏನು ಹಾಕ್ತೀರಿ? ಇವೆರಡು ಬದಲಿ
ಹಿಂಗೆ ಹಾಕಿ ಹಿಂಗೆ ತೋರಿಸ್ಬಿಡ್ತೀವಿ. ಆ್ಯಕ್ಚುಲಿ ಇದೇನು ಗೊತ್ತೇನ್ರಿ, ಲಕ್ಷ ಕೊಡ್ರಿ, ಹಿಂಗಿದು ಹಿಂಗೆ. ಯಾಕಂದ್ರೆ ಪೈ ಬಾಂಡ್ ಒಮ್ಮೆ ಇಲ್ಲಿ ಇರ್ತೈತಿ, ಒಮ್ಮೆ ಇಲ್ಲಿ ಇರ್ತೈತಿ, ಒಮ್ಮೆ ಇಲ್ಲಿ ಇರ್ತೈತಿ, ಒಮ್ಮೆ ಇಲ್ಲಿ ಇರ್ತೈತಿ. ಅಂದ್ರೆ ಪೈ ಬಾಂಡ್ ಇಲ್ಲಿ ಇರ್ಬೋದು, ನೆಕ್ಸ್ಟ್ ಸೆಕೆಂಡ್ ಇಲ್ಲಿ ಇರ್ಬೋದು, ನೆಕ್ಸ್ಟ್ ಸೆಕೆಂಡ್ ಇಲ್ಲೇ 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 ಹಿಂಗದ. ಆದರೆ ಪ್ರತಿ ಸಲ ನಾವು ಡಾಟ್ ಡಾಟ್ ಹಾಕೊಂಡು ಕುಂದ್ರಾಗ ಬರಂಗಿಲ್ಲ. ಅದಕ್ಕೆ ಒಂದು ರಿಂಗ್ ಹಾಕ್ಬಿಟ್ರಿ. ಅರ್ಥ ಆಗತೈತಿ? ಹಾಂ, ಈಗ ಇಲ್ಲಿ ಬರ್ರಿ. ಆ್ಯಕ್ಚುಲಿ ಇದು ಅಥವಾ ಇದು ಅದರ ರೆಸೊನೆನ್ಸ್ ಸ್ಟ್ರಕ್ಚರ್, ರೆಸೊನೆನ್ಸ್ ಹೈಬ್ರಿಡ್ ಇದು. ಈಗ ನಾ ಇವು ಅಥವಾ ಇದನ್ನು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಡಬಲ್ ಬಾಂಡ್ ಇದ್ರೆ ಇಲ್ಲಿ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಇದ್ರೆ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಇದ್ರೆ ಸಿಂಗಲ್ ಬಾಂಡ್, ಹೌದಲ್ಲ? ಈಗ ಈ ಕಾರ್ಬನ್ ಡೈರೆಕ್ಟ್ಲಿ ಹ್ಯಾಲೋಜನ್ ಅಟ್ಯಾಚ್ ಆಗೈತಿ. ಸೊ ಈ ಕಾರ್ಬನ್ ಏನು ನೋಡ್ಬೇಕು? ಹೈಬ್ರಿಡೈಸೇಷನ್ ನೋಡ್ಬೇಕು. ಈ ಕಾರ್ಬನ್ ಹೌದಲ್ಲ? ಇದನ್ನ ಹಿಂಗೆ ಹಾಕ್ತೀನಿ, ಈ ಕಾರ್ಬನ್ ಹಾಕ್ತೀನಿ. ಇಲ್ಲೇನೈತಿ? ಯಾವ ಬಾಂಡ್? ಸಿಂಗಲ್ ಬಾಂಡ್, ಇಲ್ಲೇ ಡಬಲ್ ಬಾಂಡ್, ಇಲ್ಲೇ ಸಿಂಗಲ್ ಬಾಂಡ್. ಈ ಪಾರ್ಟ್ ಅಷ್ಟೇ ಫೋಕಸ್ ಮಾಡತ್ತೀನಿ ನಾನು. ಬೆಂಜಿನ್ ರಿಂಗ್ನಾಗಿಂದ ಆ ಪಾರ್ಟ್ ಅಷ್ಟೇ ಫೋಕಸ್ ಮಾಡತ್ತೀನಿ. ಈ ಕಾರ್ಬನ್ ಎಷ್ಟು ಬಾಂಡ್ ಮಾಡಿದ್ದೀನಿ? 4 ಬಾಂಡ್ ಮಾಡಿದ್ದೀನಿ. 4 ಬಾಂಡ್ ಮಾಡಬೇಕು. ಹಾಂ, ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಅಂದ್ರೆ ಸಿಗ್ಮಾ 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 ಪೈ, 3 ಸಿಗ್ಮಾ 1 ಪೈ, sp2 ಹೈಬ್ರಿಡೈಸೇಷನ್. ಹಾಂ, ಸೊ sp2 ಹೈಬ್ರಿಡೈಸೇಷನ್ ಅದ್ರ ಬೇಸಿಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡಿದ್ರೆ 2 ಟೈಪ್. ಯಾವ್ಯಾವು? ವಿನೈಲಿಕ್ ಹಲೈಡ್ಸ್, ಅರೈಲ್ ಹಲೈಡ್ಸ್. ವಿನೈಲಿಕ್ ಹಲೈಡ್ಸ್ ಅಂದ್ರೆ ಏನು? The carbon which is attached to a halogen is part of the carbon-carbon double bond. Aryl halides andre the carbon which is attached to a halogen is part of the benzene ring. Yes sir. So hinge anbodu, part of the benzene ring anokena the halogen is directly attached to the benzene ring anbodu. Yes. Ille ee benzylic halides ಒಳಗೆ ಹೆಂಗಿತ್ತು? ಯಾ ಕಾರ್ಬನ್ ಗೆ ಹ್ಯಾಲೋಜನ್ ಅಟ್ಯಾಚ್ ಆಗೈತಿ, ಆ ಕಾರ್ಬನ್ ಗೆ ಬೆಂಜಿನ್ ರಿಂಗ್ ಅಟ್ಯಾಚ್ ಆಗಿತ್ತು. ಹ್ಯಾಲೋಜನ್ ಬೆಂಜಿನ್ ರಿಂಗ್ ಡೈರೆಕ್ಟ್ ಕಾಂಟ್ಯಾಕ್ಟ್ ನಾಗ ಇದ್ದಿದ್ದಿಲ್ಲ, ಹೌದಿಲ್ಲ? ಬಟ್ ಇಲ್ಲೇ ಹ್ಯಾಲೋಜನ್ ಬೆಂಜಿನ್ ರಿಂಗ್ ಡೈರೆಕ್ಟ್ ಕಾಂಟ್ಯಾಕ್ಟ್ ನಾಗ ಅದಾವ. ಡೈರೆಕ್ಟ್ಲಿ ಹ್ಯಾಲೋಜನ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ಅ ಬೆಂಜಿನ್ ರಿಂಗ್. ಇಫ್ ಅ ಹ್ಯಾಲೋಜನ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ಅ ಬೆಂಜಿನ್ ರಿಂಗ್ then it is aryl halide. If it is not directly attached, it is attached through a carbon, then it is benzylic halides. ಇದು sp3 hybridized carbon, ಇದು sp2 hybridized carbon. Clear? Yes sir. ಹಾಂ, ಇವೆರಡು ಬರ್ಕೋರಿ. Shall we move on to the next topic? Yes sir. ಎಲ್ಲರಿಗೂ ಇಷ್ಟ ಅರ್ಥ ಆಯ್ತಾ? Yes sir. ಇದು ಎದ್ರ ಕ್ಲಾಸಿಫಿಕೇಶನ್? ಬೇಸ್ಡ್ ಆನ್ ಅಲ್ರಿ, ಇದ್ರ ಮೇನ್ ಹೆಡಿಂಗ್ ಏನಿತ್ತು? ಬೇಸ್ಡ್ ಆನ್ ಬಾಂಡಿಂಗ್. ಅದ್ರೊಳಗೆ sp3 ಒಂದು ಕ್ಯಾಟಗರಿ, sp2 ಒಂದು ಕ್ಯಾಟಗರಿ. sp3 ಒಳಗೆ 3 ಇದ್ದು ಯಾವ್ಯಾವು? ಅಲ್ಕೈಲ್ ಹಲೈಡ್ಸ್, ಅಲೈಲಿಕ್ ಹಲೈಡ್ಸ್, ಬೆಂಜೈಲಿಕ್ ಹಲೈಡ್ಸ್. sp2 ಒಳಗೆ 2 ಯಾವ್ಯಾವು? ವಿನೈಲಿಕ್ ಹಲೈಡ್ಸ್, ಅರೈಲ್ ಹಲೈಡ್ಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಹೆಡಿಂಗ್ ಹಾಕೋರಿ. ಕ್ಲಾಸಿಫಿಕೇಶನ್ ಇನ್ನೂ ಮುಗಿದಿಲ್ಲ ನಮ್ದು. ಕ್ಲಾಸಿಫಿಕೇಶನ್ ಆಫ್ ಮೊನೋಹ್ಯಾಲೋಜನ್ ಡೆರಿವೇಟಿವ್ಸ್. ಕ್ಲಾಸಿಫಿಕೇಶನ್ ಆಫ್ monohalogen derivatives. Please close the door. Anyone? Last bench. Classification of monohalogen derivatives / alkyl halides. ಹೌದಿಲ್ಲ? monohalogen derivatives ಅಂದ್ರು ಒಂದ, alkyl halides ಅಂದ್ರು ಒಂದ. ಹಾಂ, ಓಕೆ. ಈಗ ನಾವು ಡೈಹ್ಯಾಲೋಜನ್ ಡೆರಿವೇಟಿವ್ಸ್ ಕ್ಲಾಸಿಫೈ ಮಾಡಿದ್ವಿ, ವಿಸಿನಲ್ ಆ್ಯಂಡ್ ಜಮಿನಲ್. ಈಗ ಮೊನೋಹ್ಯಾಲೋಜನ್ ಡೆರಿವೇಟಿವ್ಸ್ ಕ್ಲಾಸಿಫೈ ಮಾಡ್ಬೇಕು. ಇದನ್ನ ಈಗ ಏನು ಹೇಳಕ್ ಹೊಂಟಿನಲ್ರಿ, ಈ ಎಕ್ಸ್ಪ್ಲನೇಷನ್ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಒಳಗೂ ಬೇಕಾಗುತ್ತಾ, ಅಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ ಒಳಗೂ ಬೇಕಾಗುತ್ತಾ. ಸೊ ಈಗ ಏನು ಹೇಳಕತ್ತೀನಿ ಪೂರ ಕರೆಕ್ಟ್ ಲಕ್ಷ ಕೊಟ್ಟು ಕೇಳ್ಬಿಡ್ರಿ. ಏನ್ರಿ ಡೌಟ್ ಬಂದರೆ ಈಗ ಕ್ಲಿಯರ್ ಮಾಡ್ಕೊಂಬಿಡ್ರಿ. ಬಿಕಾಸ್ ನಾನು ಅವಾಗೂ ಹೇಳ್ತೀನಿ, ಆದರೆ ಈಗ ಅರ್ಥ ಆಗಿತ್ತಂದ್ರೆ ನಿಮ್ಗೆ ಅಲ್ಲೇ ಸರಳ ಅರ್ಥ ಆಗುತ್ತೆ.
ಕ್ಲಾಸಿಫಿಕೇಶನ್ ಆಫ್ ಮೋನೋಹ್ಯಾಲೋಜನ್ ಡೆರಿವೇಟಿವ್ಸ್ ಒಂದು ಸ್ವಲ್ಪ ಲಕ್ಷ ಕೊಟ್ಟು ಇಲ್ಲ ಕೇಳಿ. ಇದು ಒಂದೇ ಕಾಂಪೌಂಡ್ ಏನು ಐತಲ್ರಿ, ಇದಕ್ಕೆ ನಾನು ಪ್ರೈಮರಿ ಅಲ್ಕೈಲ್ ಹಲೈಡ್ ಅಂತ ಕರಿತೀನಿ. ಏನು ಕರಿತೀನಿ? ಪ್ರೈಮರಿ ಅಲ್ಕೈಲ್ ಹಲೈಡ್. ಹಿಂಗಂದ್ರೆ ಏನು? ಮೊನೋಹ್ಯಾಲೋಜನ್ ಡೆರಿವೇಟಿವ್ ಅಂದ್ರು ಒಂದು, ಅಲ್ಕೈಲ್ ಹಲೈಡ್ ಅಂದ್ರು ಒಂದು. ಸೊ ಈಗ ಮುಂದೆ ಈ ಡಿಸ್ಕಷನ್ ಒಳಗೆ ಐ ವಾಂಟ್ ಬಿ ಯೂಸಿಂಗ್ ದ ವರ್ಡ್ ಮೊನೋಹ್ಯಾಲೋಜನ್ ಡೆರಿವೇಟಿವ್, ಐ ಬಿ ಯೂಸಿಂಗ್ ಅಲ್ಕೈಲ್ ಹಲೈಡ್. ಸೊ ಇದು ಪ್ರೈಮರಿ ಅಲ್ಕೈಲ್ ಹಲೈಡ್. ಇನ್ ಪ್ರೈಮರಿ ಅಲ್ಕೈಲ್ ಹಲೈಡ್ಸ್ ದ ಹ್ಯಾಲೋಜನ್ is attached to a primary carbon. In primary alkyl halides the halogen is attached to a primary carbon. ಈಗ ನೆಕ್ಸ್ಟ್ ಏನು ಕ್ವಶನ್ ಬರ್ತೈತಿ? ಪ್ರೈಮರಿ ಕಾರ್ಬನ್ ಅಂದ್ರೆ ಏನು? ದ ಕಾರ್ಬನ್ ವಿಚ್ ಗೋಸ್ ಟು ಪ್ರೈಮರಿ ಸ್ಕೂಲ್. ಸರ್ ಇಂಥ ಜೋಕ್ ಮಾಡೋರು ನಮ್ಮ ಜನದಾಗ. ಓಕೆ, ಪ್ರೈಮರಿ ಕಾರ್ಬನ್ ಅಂದ್ರೆ ಏನು? ಆನ್ ಅ ಸೀರಿಯಸ್ ನೋಟ್, the carbon which is attached to one another carbon or no other carbon is primary carbon. The carbon which is attached to one another carbon or no other carbon is a primary carbon. ಕನ್ನಡದಾಗ ಚಂದಾಗಿ ಹೇಳೋದಾದ್ರೆ, ಯಾವ ಕಾರ್ಬನ್ನಿಗೆ ಅಥವಾ ಯಾವ ಕಾರ್ಬನ್ ಇನ್ನೊಂದು ಕಾರ್ಬನ್ ಜೋಡಿ ಅಟ್ಯಾಚ್ ಆಗಿರ್ತೈತಿ, ಅಥವಾ ಆ ಕಾರ್ಬನ್ಗೆ ಯಾವುದು ಇನ್ನೊಂದು ಕಾರ್ಬನ್ ಇರಂಗಿಲ್ಲ, ಅದೊಂದೇ ಇರ್ತೈತಿ, ಇಂಥ ಕಾರ್ಬನ್ಸ್ಗೆ ಪ್ರೈಮರಿ ಕಾರ್ಬನ್ಸ್ ಅಂತ ಕರಿತೀವಿ. ಇದು ಪ್ರೈಮರಿ ಕಾರ್ಬನ್. ಇದು ಈ ಪ್ರೈಮರಿ ಕಾರ್ಬನ್ ಬರೋಕಿನ ಮೊದಲು ನಾನು ಪ್ರೈಮರಿ ಅಲ್ಕೈಲ್ ಹಲೈಡ್ ಡಿಫೈನ್ ಮಾಡಿದ್ದೆ. ಏನಂತ ಡಿಫೈನ್ ಮಾಡಿದ್ದೆ? ದ ಅಲ್ಕೈಲ್ ಹಲೈಡ್ ಇನ್ ವಿಚ್ an halogen is attached to a primary carbon is called primary alkyl halide ಅಂತ ಹೇಳಿದ್ದೆ. ಇದು ಯಾಕೆ ಪ್ರೈಮರಿ ಅಲ್ಕೈಲ್ ಹಲೈಡ್ ಅಲ್ಲ, ಸಾರಿ, ಇದು ಯಾಕೆ ಪ್ರೈಮರಿ ಕಾರ್ಬನ್ ಅಂತ ಹೇಳಕತ್ತೀನಿ. ಪ್ರೈಮರಿ ಕಾರ್ಬನ್ ಅಂದ್ರೆ ಏನು? ದ ಕಾರ್ಬನ್ ವಿಚ್ ಈಸ್ ಅಟ್ಯಾಚ್ ಟು ಒನ್ ಅನದರ್ ಕಾರ್ಬನ್ ಆರ್ ನೋ ಅದರ್ ಕಾರ್ಬನ್ ಈಸ್ ಕಾಲ್ಡ್ ಪ್ರೈಮರಿ ಕಾರ್ಬನ್. ಐ ವಿಲ್ ಪ್ರೂವ್ ಯು ದಟ್ ದಿಸ್ ಇಸ್ ಅ ಪ್ರೈಮರಿ ಕಾರ್ಬನ್. ಲಕ್ಷ ಕೊಟ್ಟು ಕೇಳಬೇಕು, ಕನ್ಫ್ಯೂಷನ್ಸ್ ಆದ್ರೆ ಕ್ಲಿಯರ್ ಮಾಡ್ಕೋಬೇಕು. ಇದನ್ನ ಹಿಂಗೆ ಬರೀಬಹುದು, CH3 CH2Br ಬರೀಬಹುದು. ಇದು ಪ್ರೈಮರಿ ಕಾರ್ಬನ್ ಅಂತ ಹೇಳಕತ್ತೀನಿ. ಪ್ರೈಮರಿ ಇಸ್ ಡಿನೋಟೆಡ್ ಬೈ 1 ಡಿಗ್ರಿ ಕಾರ್ಬನ್ ಅಥವಾ ಪ್ರೈಮರಿ ಕಾರ್ಬನ್. ಇದು ಪ್ರೈಮರಿ ಕಾರ್ಬನ್ ಯಾಕೆ? ವಾಟ್ ಈಸ್ ಪ್ರೈಮರಿ ಕಾರ್ಬನ್? ದ ಕಾರ್ಬನ್ ವಿಚ್ ಈಸ್ ಅಟ್ಯಾಚ್ ಟು ಒನ್ ಅನದರ್ ಕಾರ್ಬನ್ ಆರ್ ನೋ ಅದರ್ ಕಾರ್ಬನ್ ಇಸ್ ಕಾಲ್ಡ್ ಪ್ರೈಮರಿ ಕಾರ್ಬನ್. ಈ ಕಾರ್ಬನ್ನಿಗೆ ಇನ್ನೂ ಎಷ್ಟು ಕಾರ್ಬನ್ ಅಟ್ಯಾಚ್ ಆಗ್ಯಾವ? ಒಂದ. ಈ ಕಾರ್ಬನ್ ಲೆಫ್ಟ್ ಸೈಡ್ ಏನೈತಿ? ಕಾರ್ಬನ್ ಐತಿಲ್ಲ. ಈ ಕಾರ್ಬನ್ ಮೇಲೆ ಹೈಡ್ರೋಜನ್ ಐತಿ, ಕೆಳಗ ಹೈಡ್ರೋಜನ್ ಐತಿ, ಬಲಕ್ಕೆ ಬ್ರೋಮಿನ್ ಐತಿ, ಎಡಕ್ಕ ಕಾರ್ಬನ್ ಐತಿ. ಸೊ ದಿಸ್ ಕಾರ್ಬನ್ ಇಸ್ ಅಟ್ಯಾಚ್ ಟು ನೋ ಅದರ್ ಕಾರ್ಬನ್, ಒನ್ ಅನದರ್ ಕಾರ್ಬನ್. therefore it is a primary carbon. So this alkyl halide is primary alkyl halide. What is primary alkyl halide? In a primary alkyl halide, a halogen is attached to a primary carbon. What is a primary carbon? Primary carbon is a carbon which is attached to one another carbon or no other carbon. In this case, it is attached to one another carbon. Am I right? Yes, sir. So this is a primary carbon. Therefore, this is a primary carbon. Therefore, it is a primary alkyl halide. Stood under? Understood, sir. Coming to ಇದೇನು ಹಂಗಾರೆ? ಇದು ಪ್ರೈಮರಿ ಅಲ್ಕೈಲ್ ಹಲೈಡ್ ಅಂದ್ರೆ ಇದೇನು? ಸೆಕೆಂಡರಿ ಅಲ್ಕೈಲ್ ಹಲೈಡ್. ಹಿಂಗೆ ಬರೀತಾನೆ ಇಲ್ಲಿ. ಇದು ಪ್ರೈಮರಿ 1 ಡಿಗ್ರಿ ಅಂತ ಬರೆದ್ರೆ ಪ್ರೈಮರಿ, 2 ಡಿಗ್ರಿ ಅಂತ ಬರೆದ್ರೆ ಸೆಕೆಂಡರಿ, ಅಥವಾ ಪೂರ ಹೆಸರು ಬರೆದ್ಬಿಡ್ತಾರೆ. ಫಸ್ಟ್ ಏನು ಬರೋದು? ಸೆಕೆಂಡರಿ ಅಲ್ಕೈಲ್ ಹಲೈಡ್. ಓಕೆ, ವಾಟ್ ಈಸ್ ಅ ಸೆಕೆಂಡರಿ ಅಲ್ಕೈಲ್ ಹಲೈಡ್? In a secondary alkyl halide, the halogen is attached to a secondary carbon. The halogen is attached to what? The halogen is attached to what carbon? Secondary carbon. What is secondary carbon? The carbon which is attached to two other carbons or illa. Primary carbon ಏನಿತ್ತು? The carbon which is attached to one another carbon or no other carbon. Or ಅಂತಿತ್ತಲ್ಲೇ? ಇಲ್ಲ, ಅವ್ರಿಗಿರಿಲ್ಲ. ಒಂದು ಕಂಡೀಷನ್, ಆ್ಯಂಡ್ ದ್ಯಾಟ್ ಕಂಡೀಷನ್ ಮಸ್ಟ್ ಬಿ ಅಪ್ಲೈಡ್.
ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ. ಏನು ಡೆಫಿನೇಷನ್ ಸೆಕೆಂಡರಿ ಕಾರ್ಬನ್? The carbon, very simple, the carbon which is attached to two other carbons is called secondary carbon. Look at this carbon. It is attached to two other carbons. Sorry, ikade carbon ಐತ್ರಿ, ಆದ್ರೆ ಈ ಕಡೆ ಹೈಡ್ರೋಜನ್ ಐತ್ರಿ. ಅದಕ್ಕೆ ಹಿಂಗೆ ಬರ್ದಿದ್ದು. ಇನ್ನೊಂದು 2 ಸಲ ಹಿಂಗೆ ಬರೀತೀನಿ ನಾನು, ಮುಂದೆ ಬರೆಯಂಗಿಲ್ಲ, ಬಿಕಾಸ್ ನಿಮ್ಗೆ ಬರೆಯೋ ಅವಶ್ಯಕತೆ ಇರಂಗಿಲ್ಲ ಅವಾಗ. ಇದು CH3 ಅಂದ್ರೆ ಹಿಂಗಿರುತ್ತಿಲ್ಲ ಅದ. ಈಗ ಈ ಕಾರ್ಬನ್ನಿಗೆ ಹ್ಯಾಲೋಜನ್ ಅಟ್ಯಾಚ್ ಆಗೈತಿ. ಇದು ಸೆಕೆಂಡರಿ ಕಾರ್ಬನ್ ಅಂತೀನಿ, ಇದು ಕರೆಕ್ಟಾ ನಾ ಹೇಳಿದ್ದು? ಅದಕ್ಕೆ ಸೆಕೆಂಡರಿ ಕಾರ್ಬನ್ ಅದು, ಬಿಕಾಸ್ ದಿಸ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು ಟೂ ಅದರ್ ಕಾರ್ಬನ್ಸ್, therefore it is a secondary carbon and therefore this is a secondary alkyl halide. ಅರ್ಥ ಆಗತೈತಿ? ಇಲ್ಲಿ ಬರ್ರಿ. ಆಬ್ವಿಯಸ್ಲಿ ಇದ್ರ ಹೆಸರು ಗೊತ್ತಾಗಿರ್ತೈತೆ ನಿಮಗೆ. ಏನಿದು? ಟರ್ಷರಿ ಅಲ್ಕೈಲ್ ಹಲೈಡ್. In a tertiary alkyl halide, the halogen is attached to a tertiary carbon. Correct? Yes. What is a tertiary carbon? The carbon which is attached to 3 other carbons or illa. The carbon which is attached to 3 other carbons is called tertiary carbon. E carbon ಗೆ halogen attach ಐತಿ. Yes. And this carbon is attached to 1, 2, 3 other carbons. Yes, sir. Therefore this is a tertiary carbon and this is a tertiary alkyl halide. So this is a classification of monohalogen derivatives or alkyl halides. Alkyl halides are further classified into 3: primary alkyl halide, secondary alkyl halide, tertiary alkyl halide. What is a primary alkyl halide? In the primary alkyl halide, the halogen is attached to a primary carbon. What is a primary carbon? Carbon which is attached to one another carbon or no other carbon is called primary carbon. What is secondary alkyl halide? In a secondary alkyl halide, now what is a secondary carbon ಅಂತ ಕೇಳಿಲ್ಲ, what is secondary alkyl halide ಅಂತ ಕೇಳಿನಿ. In a secondary alkyl halide, the halogen is attached to a secondary carbon. ಈಗ ಹೇಳ್ರಿ ನಿಮ್ಮ ಆನ್ಸರ್. ಯಾವ ಕ್ವಶನ್ ಯಾವ ಆನ್ಸರ್ ಹೇಳಬೇಕು ಗೊತ್ತಿಲ್ಲ ನಿಮ್ಗೆ. ವಾಟ್ ಈಸ್ ಸೆಕೆಂಡರಿ ಕಾರ್ಬನ್? ಕಾರ್ಬನ್ ವಿಚ್ ಈಸ್ ಅಟ್ಯಾಚ್ಡ್ ಟು 2 ಅದರ್ ಕಾರ್ಬನ್ಸ್ ಈಸ್ ಕಾಲ್ಡ್ secondary carbon. What is a tertiary carbon? What is a tertiary carbon? A carbon which is attached to 3 other carbons is called tertiary. ನನಗೆ ಏನು ಇಲ್ಲೇ ಮಿಸ್ಕನ್ಸೆಪ್ಷನ್ ಆಗೋದು ಹುಡುಗರಿಗೆ. ನಂದು ಶಾಣತನ ತೋರಿಸೋದಿಲ್ಲ ನನಗಿಲ್ಲ. ಇವಾಗ ಮಾ ಕ್ವಶನ್ ಕೇಳಿದ ಅವನಿಗೆ ಭಾರಿ ಶಾಣ ನನಗೆ. ಜಸ್ಟ್ ಟು ಮೇಕ್ ಶೋರ್ ದ್ಯಾಟ್ ಯು ಆರ್ ಕಾನ್ಸಂಟ್ರೇಟಿಂಗ್ ಇನಫ್. ನಾ ಏನು ಕ್ವಶನ್ ಕೇಳ್ಕೊಂಡು ನಿಮ್ಗೆ ಏನು ಆನ್ಸರ್ ಬರಬೇಕು ಅದು ಬಂದ್ಬಿಡ್ತು ಅಂದ್ರೆ ಅದ್ರ ಸಂಬಂಧ ನಾವು ಉಲ್ಟಾ ಪಲ್ಟಾ ಮಾಡೋದು, ಸ್ವಲ್ಪ ಟೋನ್ ಚೇಂಜ್ ಮಾಡೋದು, ಸ್ವಲ್ಪ ಬೇರೆ ವೇ ಒಳಗೆ ಹೇಳೋದು, ಸ್ವಲ್ಪ ಅದನ್ನ ಫನ್ನಿ ವೇ ಒಳಗೆ ಹೇಳೋದು, ಇದನ್ನೆಲ್ಲ ಹೊಡೆದಾಡಿ ಇದ್ರ ಸಂಬಂಧ. ನಂದು ಇಂಟೆನ್ಷನ್ ಎರಡೇ ಇರ್ತಾವೆ. ಒಂದು ಮಸ್ತ್ ಅರ್ಥ ಆಗ್ಬೇಕು. ಇದು ಅರ್ಥ ಆಗ್ಬೇಕಂದ್ರೆ ಅಟ್ಮಾಸ್ಫಿಯರ್ ಮಸ್ತ್ ಇರಬೇಕು. ಐ ನೋ ದಿಸ್ ಅಂಡ್ ಐ ಬಿಲೀವ್ ಇನ್ ದಿಸ್. ಸೊ ನನಗೇನು ಗೊತ್ತು ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗ್ತೀನಿ ನಾನು. ಈಗ ನೀವು ಟರ್ಸರಿ ಅಲ್ಕೈಲ್ ಹಲೈಡ್ ಅಂದ್ರೆ ಏನು ಹೇಳಿ? In a tertiary alkyl halide, the halogen is attached to a tertiary carbon. What is a tertiary carbon? The carbon which is attached to 3 other carbons is called tertiary carbon. Okay. ಈಗ ಏನೇನು ಕ್ಲಾಸಿಫಿಕೇಶನ್ ಆಯ್ತು? ಎದ್ರಿಗೆ ಬೇಸ್ಡ್ ಕ್ಲಾಸಿಫಿಕೇಶನ್ ಆಯ್ತು. ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಮೇಲೆ ಮೊನೋಹ್ಯಾಲೋಜನ್, ಡೈಹ್ಯಾಲೋಜನ್, ಟ್ರೈಹ್ಯಾಲೋಜನ್, ಪಾಲಿಹ್ಯಾಲೋಜನ್ ಡೆರಿವೇಟಿವ್ಸ್. ಡೈಹ್ಯಾಲೋಜನ್ ಒಳಗೆ ವಿಸಿನಲ್ ಅಂಡ್ ಜೆಮಿನಲ್. ಆಮೇಲೆ ಬೇಸ್ಡ್ ಆನ್ ಬಾಂಡಿಂಗ್ ಒಳಗೆ 1ನೇದು sp3, ಅದರೊಳಗೆ 3 ಅಲ್ಕೈಲ್ ಹಲೈಡ್ಸ್, ಅಲೈಲಿಕ್ ಹಲೈಡ್ಸ್,
ಬೆಂಜಾಯಿಲಿಕ್ ಹಲೈಡ್ಸ್. ಎಸ್ P2 ಒಳಗೆ 2 ವಿನೈಲಿಕ್ ಅರೈಲ್. ವಿನೈಲಿಕ್ ಹಲೈಡ್ಸ್, ಅರೈಲ್ ಹಲೈಡ್ಸ್, ಹೌದಿಲ್ಲ? ಆಮೇಲೆ ಅಲ್ಕೈಲ್ ಹಲೈಡ್ಸ್ ಆರ್ ಮೊನೋ ಹೈಡ್ರೋಜನ್ ಡೆರಿವೇಟಿವ್ಸ್ ಆರ್ ಕ್ಲಾಸಿಫೈಡ್ ಇಂಟು 3: ಪ್ರೈಮರಿ ಅಲ್ಕೈಲ್ ಹಲೈಡ್ಸ್, ಸೆಕೆಂಡರಿ ಅಲ್ಕೈಲ್ ಹಲೈಡ್ಸ್, ಟರ್ಷರಿ ಅಲ್ಕೈಲ್ ಹಲೈಡ್ಸ್. ಇದೇನು ಪ್ರೈಮರಿ ಸೆಕೆಂಡರಿ ಟರ್ಷರಿ ಹೇಳಿನಲ್ರಿ ನಾನು ನಾಗಲೇನೆ ಹೇಳಿದಂಗೆ 3-4 ಚಾಪ್ಟರ್ನಾಗ ಅಪ್ಲೈ ಆಗುತ್ತೆ. ಅವಾಗ ಹೇಳ್ತೀನಿ, ಬಟ್ ಈಗ ನಿಮ್ಗೆ ಅರ್ಥ ಆಗಿದ್ರೆ ಅವಾಗ ಈಸಿಲಿ ಅರ್ಥ ಮಾಡಿಸ್ಬೋದು. ಇದು ತೆಗಿಲಿದೆಯಲ್ಲ